ಮತ್ತೆ ವ್ಯವಹಾರ ಹೆಚ್ಚೆಚ್ಚು ಆಗುವ ಹಾಗೆ ನಮ್ಮೆಲ್ಲರ ಸಹಕಾರ ಇರಲಿ. ಅವರಿಗೂ ಕೂಡ ಉಜ್ವಲವಾದಂಥ ಭವಿಷ್ಯ. ಮೋಹನ ಪ್ರಭುಗಳು ಏನು ಅಪೇಕ್ಷೆ ಮಾಡಿದರು ಮಗನ ಕೈಯಿಂದ, ಅವರ ತಾಯಿ ಏನು ಅವರಿಗೆ ಪ್ರೇರಣೆ ಕೊಟ್ಟರು, ಅದೆಲ್ಲ ಪ್ರೇರಣೆ ಸಿಕ್ಕಲಿ. ಹಾಗಾಗಿ ರಾಜಾರಾಮ್ ಪ್ರಭುಗಳು ಮುಟ್ಟಿದ್ದು ಮೋಹನ್ ಪ್ರಭುಗಳ ಆಶೀರ್ವಾದದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಭಗವಂತ ನಿಮಗೆ ಅನುಗ್ರಹ ನೀಡಲಿ, ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ, ಶುಭ ಆಗಲಿ. ಇಲ್ಲಿ ಕಲ್ಲುಟ್ಟಿ ತಾಯಿ ಮತ್ತೆ ಕಲ್ಕುಡನ ಆಶೀರ್ವಾದದಲ್ಲಿ, ನಿಮ್ಮೆಲ್ಲರ ಸಹಕಾರದಲ್ಲಿ, ಆ ಭಗವಂತನ ಆಶೀರ್ವಾದದಲ್ಲಿ ಅವರೆಲ್ಲರೂ ಅಭಿವೃದ್ಧಿ ಆಗಬೇಕು. महागणपतिं मनसा स्मरामि महागणपतिं मनसा स्मरामि महागणपतिं महादेवसुतं गुरुगुहनुतं महादेवसुतं गुरुगुहनुतं मारकोटिप्रकाशं शान्तं मारकोटिप्रकाशं शान्तं महाकाव्यनाटकादिप्रियं मूषिकवाहनमोदकाप्रियं महागणपतिं मनसा स्मरामि महागणपतिं मनसा स्मरामि महागणपतिं. ದೇವರ ಸ್ತುತಿಯನ್ನು ಹಾಡಿದಂಥ, ದೇವರ ಆಶೀರ್ವಾದವನ್ನು ಬೇಡಿದಂಥ ಫಲ್ಗುಣಿ ಹಸ್ತ ಸಹನ ಧನ್ಯಶ್ರೀ ತಮಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಅತ್ಯಂತ ಸಜ್ಜನಿಕೆಯ ಸೌಹೃದತೆಯ ಒಬ್ಬ ವ್ಯಕ್ತಿಯಾಗಿ ಇವತ್ತು ಉದ್ಯಮದಲ್ಲಿ ಪ್ರಾಮಾಣಿಕತೆ ಪರಿಶ್ರಮದ ಮುಖಾಂತರವಾಗಿ, ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ಬೆಂಗಾವಲಾಗಿ ನಿಲ್ಲುತ್ತಾ, ಇಲ್ಲಿ ಒಳ್ಳೆಯ ಕೆಲಸ ಆಗ್ತದೋ ಅಲ್ಲಿ ಇರ್ತಾರೆ ಎನ್ನುವಂಥ ಸದಾಯ ಮಾತಿನ ಹಾಗೆ ಇವತ್ತು ಅನ್ವರ್ಥವಾಗಿ ಕೆಲಸವನ್ನು ಮಾಡ್ತಾ ಇರುವಂಥ ನಿಜವಾದ ಅರ್ಥದ ರಾಮಭಕ್ತನಾಗಿರುವಂಥ ರಾಜಾರಾಮ ಪ್ರಭುಗಳು ನಮ್ಮ ಅಶ್ವಿನಿ ಕಾಂಪ್ಲೆಕ್ಸ್ನ ಮಾಲಕರು. ಇದೀಗ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳನ್ನು ಮತ್ತು ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳನ್ನು ತನ್ನ ಕಿರು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ರಾಜಾರಾಮ ಪ್ರಭುಗಳಿಗೆ ವೇದಿಕೆ. ಪುತ್ತೂರಿನ ಒಡೆಯ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವನಿಗೆ ನಮಿಸುತ್ತಾ, ಸ್ಥಳ ಸಾನ್ನಿಧ್ಯ ಕಲ್ಕುಡ ಕಲ್ಲುರ್ಟಿ ಹಾಗೂ ಪರಿವಾರ ದೈವಗಳಿಗೆ ನಮಿಸುತ್ತಾ, ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ, ಆತ್ಮೀಯರೇ, ಅಶ್ವಿನಿ ಕಾಂಪ್ಲೆಕ್ಸ್ ಕಲ್ಲೆಗ ನೆಹರು ನಗರ ಇದರ ನವೀಕೃತ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ನನ್ನ ಪೂಜನೀಯ ತಂದೆಯಾದ ದಿವಂಗತ ಮೋಹನ್ ಪ್ರಭು ಅವರ ಸ್ಮರಿಸುತ್ತಾ, ಪೂಜನೀಯ ತಂದೆಯಾದ ದಿವಂಗತ ಮೋಹನ್ ಪ್ರಭು ಅಶ್ವಿನ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಫೈನಾನ್ಸ್ ಪುತ್ತೂರಿನಲ್ಲಿ ಸ್ಥಾಪಿಸಿದರು. ನಂತರ ಕಲ್ಲೆಗ ಶ್ರೀ ಪುಣ್ಯಭೂಮಿಯಲ್ಲಿ ಅಶ್ವಿನಿ ಕಾಂಪ್ಲೆಕ್ಸ್ 2005ರಲ್ಲಿ ಸ್ಥಾಪಿಸಿದರು. ವ್ಯಾಪಾರಸ್ಥರಾಗಿ ಹಾಗೂ ಕೃಷಿಕನಾಗಿ ತನ್ನ ಸಾರ್ಥಕ ಜೀವನ ನಡೆಸಿದರು. ಅಶ್ವಿನಿ ಕಾಂಪ್ಲೆಕ್ಸ್ ಕಲ್ಲೆಗ ನೆಹರು ನಗರ ನವೀಕೃತ ಕಟ್ಟಡ
ಕಟ್ಟಡವನ್ನು ಉದ್ಘಾಟನೆ ಮಾಡಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ನನ್ನ ಮಾರ್ಗದರ್ಶಕರು, ಧರ್ಮಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟವರು, ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪುತ್ತೂರು ಇದರ ಗೌರವಾನ್ವಿತ ಅಧ್ಯಕ್ಷರಾದ ಗೌರವಾನ್ವಿತ ಕಲ್ಲಡ್ಕ ಪ್ರಭಾಕರ್ ಭಟ್ ಇವರ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ಮಾರ್ಗದರ್ಶಕರು, ಮಾನ್ಯ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಉತ್ಸಾಹಿ ನಾಯಕ, ಮಾನ್ಯ ವಿಧಾನ ಪರಿಷತ್ ಕ್ರಿಯಾಶೀಲ ಸದಸ್ಯರಾದ ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು, ಹಿರಿಯ ಸಹಕಾರಿಗಳು, ಕ್ಯಾಂಪ್ಕೋ ಮಂಗಳೂರು ಇದರ ಅಧ್ಯಕ್ಷರು ಆದ ಸರಸ್ವತಿ, ಕ್ರೆಡಿಟ್ ಸೌರದ ಸಹಕಾರಿ ಸಂಘದ ನಿಯಮಿತ ಇದರ ಪುತ್ತೂರು ಇದರ ಅಧ್ಯಕ್ಷರಾದ ಸಹಕಾರಿ ರತ್ನ SR ಸತೀಶ್ ಚಂದ್ರ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಮಂಗಳೂರಿನ ಮಾಜಿ ಸಂಸದರಾಗಿದ್ದ ಸಂದರ್ಭದಲ್ಲಿ ಮಂಗಳೂರಿನ ಅಭಿವೃದ್ಧಿಗೆ ಹೊಸ ಭಾಷ್ಯವನ್ನು ಬರೆದ 100ಕ್ಕೂ ಹೆಚ್ಚು ದೇವಾಲಯಗಳ ಬ್ರಹ್ಮಕಲಶದ ನೇತೃತ್ವ ವಹಿಸಿ ಧಾರ್ಮಿಕ ಕ್ಷೇತ್ರದಲ್ಲಿ ಛಾಪನ್ನು ಮೂಡಿಸಿದ ಭಾರತೀಯ ಜನತಾ ಪಾರ್ಟಿಯ ಮಾಜಿ ರಾಜ್ಯಾಧ್ಯಕ್ಷರು, ನಿಮ್ಮೆಲ್ಲರ ಮಾರ್ಗದರ್ಶಕರಾದ ಶ್ರೀಯುತ ನಳಿನ್ ಕುಮಾರ್ ಕಟೀಲ್ ಇವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಸಂಜೀವ ಮಠಂದೂರು ಇವರು ಕಾರ್ಯನಿಮಿತ್ತವಾಗಿ ಬೆಂಗಳೂರು ಹೋಗಲಿಕ್ಕಿದ್ದ ಕಾರಣ ನಮ್ಮ ಸಭೆಗೆ ಬರಲಿಕ್ಕೆ ಆಗುವುದಿಲ್ಲ ಅಂತೇಳಿ ಹೇಳಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮೂರಿನ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆದ ಕಲ್ಲೇಗ ಪುಣ್ಯಭೂಮಿ ಕಲ್ಕುಡ ಕಲ್ಲುರುಟಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಅಜಿತ್ ಕುಮಾರ್ ಜೈನ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಮತ್ತೋರ್ವ ಮುಖ್ಯ ಅತಿಥಿ ನಮ್ಮೂರಿನ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ನನ್ನ ತಂದೆಯ ಬೆನ್ನೆಲುಬಾಗಿ ಎಲ್ಲ ವ್ಯವಹಾರಗಳಲ್ಲಿ ಬೆನ್ನೆಲುಬಾಗಿ ನಿಂತು ಸಹಕರಿಸಿ ಸ್ವಾಭಿಮಾನಿ ಸಹಕಾರಿ ಸಂಘದ ಅಧ್ಯಕ್ಷರೂ ಆದ ಹಾಗೂ ಕಲ್ಲೇಗ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ಅಧ್ಯಕ್ಷರೂ ಆದ ಕಲ್ಲೇಗ ಸಂಜೀವ್ ನಾಯ್ಕ್ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಪುತ್ತೂರು ನಗರಸಭೆಯ ಮಾಜಿ ಅಧ್ಯಕ್ಷರು, ಪುತ್ತೂರು ನಗರ ಅಭಿವೃದ್ಧಿಗೆ ಹೊಸ ದಿಕ್ಕನ್ನು ನೀಡಿ ರಾಜ್ಯದ ಅತ್ಯುತ್ತಮ ನಗರಸಭೆಯಾಗುವಲ್ಲಿ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸಿದ ನಿಮ್ಮೆಲ್ಲರ ಸದಾ ಪ್ರೋತ್ಸಾಹದ ಮಾರ್ಗದರ್ಶನ ನೀಡುವವರಾದ ಜೀವನ್ಧರ್ ಜೈನ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಬಂಧುಗಳಿಗೆ, ನನ್ನೆಲ್ಲ ಕಾರ್ಯಗಳಿಗೆ ನನ್ನೊಂದಿಗೆ ಬೆನ್ನೆಲುಬಾಗಿ ನಿಲ್ಲುವ ನನ್ನ ಸ್ನೇಹಿತ ಮಿತ್ರರಿಗೆ, ಉಪಸ್ಥಿತರಿರುವ ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ ಹಾಗೂ ಉಪಸ್ಥಿತರಿರುವ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಂದ ಆರಕ್ಷಕ ಇಲಾಖೆ ಅಧಿಕಾರಿಗಳು, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು, ಸ್ನೇಹಿತರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಪ್ರಾಂಜಲ ಮನಸ್ಸಿನಿಂದ ಸ್ವಾಗತ ಮಾಡಿದಂಥ ಮಾನ್ಯ ರಾಜಾರಾಮ್ ಪ್ರಭುಗಳಿಗೆ ಕೂಡ ಸ್ವಾಗತ ವಿವಂದನೆಯನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇಂದಿನ ಸಭೆಯ ಅಧ್ಯಕ್ಷರಾಗಿರುವಂಥ ಮಾನ್ಯ ಶಾಸಕರು ಪುತ್ತೂರು ಅಶೋಕ್ ಕುಮಾರಯ್ಯ ಅವರ ನಿರೀಕ್ಷೆಯ ಜೊತೆಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ಅತಿಥಿಗಳಿಗೆ ಗೌರವಾರ್ಪಣೆ ಮಾಡುವಂಥ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮಾನ್ಯ ಸಂಜೀವ ನಾಯ್ಕ್ ಕಲ್ಲೇಗ ತಾವು ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂಥ ಮಾನ್ಯರು ಹಿರಿಯರು ಆದರಣೀಯರು ಆಗಿರುವಂಥ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರಿಗೆ ಸ್ಮರಣಿಕೆ ಶಾಲು ನೀಡಿ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಾಜಾರಾಮ್ ಪ್ರಭುಗಳ ಅತ್ಯಂತ ನಿಕಟವರ್ತಿ, ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಸದಾ ಅವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಮಾನ್ಯ ರಾಘವೇಂದ್ರ ಪ್ರಭುಗಳು ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಸಹಕಾರಿ ರತ್ನ ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು ಇದರ ಅಧ್ಯಕ್ಷರು ಮತ್ತು ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಪ್ರಭಾವಿ ಸೇವೆಯ ಮುಖಾಂತರವಾಗಿ ಗುರುತಿಸಿಕೊಂಡಿರುವಂಥ SR ಸತೀಶ್ ಚಂದ್ರ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ರಾಘವೇಂದ್ರ ಪ್ರಭುಗಳ
ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ರವಿಕಿರಣ್ ನೆಲಪಾಲು, ಮಾಜಿ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಕಲ್ಕುಡ ದೈವಸ್ಥಾನ ಕಲ್ಲೆಗ, ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಯುವ ನಾಯಕ, ನಮ್ಮವರೇ ಆಗಿರುವಂಥ ನಮ್ಮೆಲ್ಲರ ಒಡನಾಡಿ ಕ್ರಿಯಾಶೀಲ ವಿಧಾನ ಪರಿಷತ್ ಸದಸ್ಯನಾಗಿ ಹೆಗ್ಗಳಿಕೆಯನ್ನು ಪಡೆದಿರುವಂಥ ಮಾನ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರನ್ನು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಪ್ರಶಾಂತ್ ಕಲ್ಲೆಗ, ಮಾಜಿ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಕಲ್ಕುಡ ದೈವಸ್ಥಾನ ಕಲ್ಲೆಗ, ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಹಿರಿಯರು, ಆದರಣೀಯರು, ಯುವ ನಾಯಕರು, ಜನನಾಯಕರು ಆಗಿರುವಂಥ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಪ್ರಸಾದ್ ಕಲ್ಲೆಗ, ಮಾಜಿ ಅಧ್ಯಕ್ಷರು, ಶ್ರೀದೇವಿ ಭಜನಾ ಮಂದಿರ ಕಲ್ಲೆಗ, ಪ್ರಸಾದ್ ಕಲ್ಲೆಗ, ತಾವು ವೇದಿಕೆಗೆ ಆಗಮಿಸಿ ಇಂದಿನ ಮುಖ್ಯ ಅತಿಥಿಗಳಲ್ಲಿ ಓರ್ವರು ಹಿರಿಯರು, ಆದರಣೀಯರು ಆಗಿರುವಂಥ ಕಲ್ಲೆಗ ಕಲ್ಕುಡ ದೈವಸ್ಥಾನ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಅಜಿತ್ ಕುಮಾರ್ ಜೈನ್ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಶಾಲು, ಬುಕ್ಕೆ, ಪುತ್ತೂರಿನ ಒಡೆಯ ಮಹತೋಬರ ಮಹಾಲಿಂಗೇಶ್ವರ ದೇವರ ಭಾವಚಿತ್ರವನ್ನ ಕೊಡುವ ಮುಖಾಂತರವಾಗಿ ಗೌರವ. ನಾನು ನಿತೇಶ್ ನೆಲಪಾಲು, ಗೌರವಾಧ್ಯಕ್ಷರು, ಶಿವಾಜಿ ಯುವಕ ಮಂಡಲ ಕಲ್ಲೆಗ, ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ನೆಲೆಯಲ್ಲಿ ಅತಿಥಿಗಳು, ಆದರೆ ಅವರು ರಾಜಾರಾಮ್ ಪ್ರಭುಗಳ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಮನೆಯವರ ಹಾಗೆ ಕೆಲಸವನ್ನು, ಬೆಂಬಲವನ್ನು ನೀಡ್ತಾ ಇರುವರು ಸನ್ಮಾನ್ಯ ಜೀವಂದರ್ ಜೈನ್ ನಗರಸಭೆ ಅಧ್ಯಕ್ಷರು, ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಮನೋಹರ್ ಕಲ್ಲೆಗ, ತಾವು ಮಾಲಕರು, ಶ್ರೀಕೃಷ್ಣ ಕಮಲ ಸಂಕೀರ್ಣ ಕಲ್ಲೆಗ, ತಾವು ವೇದಿಕೆಗೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ಅತಿಥಿಗಳು, ರಾಜಾರಾಮ್ ಪ್ರಭುಗಳ ಮಾರ್ಗದರ್ಶಕರು, ಹಿರಿಯರು, ಆದರಣೀಯರು ಆಗಿರುವಂಥ ಮಾನ್ಯ ಸಂಜೀವ ನಾಯಕ್ ಕಲ್ಲೆಗ ಅವರನ್ನ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಸತೀಶ್ ಶೆಟ್ಟಿ ಕಲ್ಲೆಗ, ಗೌರವಾಧ್ಯಕ್ಷರು, ಶ್ರೀದೇವಿ ಭಜನಾ ಮಂದಿರ ಕಲ್ಲೆಗ, ತಾವು ವೇದಿಕೆಗೆ ಆಗಮಿಸಿ ಮಾನ್ಯ ರಾಜಾರಾಮ್ ಪ್ರಭುಗಳಿಗೆ ಅವರಿಗೆ ಸ್ಮರಣಿಕೆ ಕೊಡ್ಲಿಕ್ಕಿಲ್ಲ, ಆದರೆ ಶಾಲು ಮತ್ತು ಬೊಕ್ಕೆಯ ಗೌರವವನ್ನು ಅವರಿಗೆ ಕೊಡಲೇಬೇಕು. ಸಭಾ ಸಂಪ್ರದಾಯದ ಪ್ರಕಾರವಾಗಿ ಅವರು ಸಭಾ ಸಂಪ್ರದಾಯದ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ, ನಮ್ಮ ಗೌರವವನ್ನು ಸ್ವೀಕಾರ ಮಾಡಿದ ಎಲ್ಲ ಗಣ್ಯ ಆಡ್ಯ ಬಂಧುಗಳಿಗೆ, ಅತಿಥಿಗಳಿಗೆ ವಿಶೇಷವಾದಂಥ ವಂದನೆ, ಅಭಿವಂದನೆಯನ್ನು ಸಲ್ಲಿಸ್ತಾ, ಗೌರವಿಸಿದಂಥ ಎಲ್ಲ ಹಿತೈಷಿಗಳಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ, ಬಂಧುಗಳೇ, ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಅಶ್ವಿನಿ ಕಾಂಪ್ಲೆಕ್ಸ್ ನವೀಕೃತಗೊಂಡು ಲೋಕಾರ್ಪಣೆಗೊಂಡಿದೆ. ವಿಶೇಷವಾಗಿ ಮೋಹನ ಪ್ರಭುಗಳು ಹಾಕಿಕೊಟ್ಟಂಥ ಸಜ್ಜನಿಕೆಯ ದಾರಿಯಲ್ಲಿ ಸಾಗುತ್ತಾ ತಾನು ಕೂಡ ಆ ಸಜ್ಜನಿಕೆಯನ್ನು, ಸರಳತೆಯನ್ನು ಮೈಗೂಡಿಸಿಕೊಂಡು ರಾಜಾರಾಮ ಪ್ರಭುಗಳು ಇವತ್ತು ಅಶ್ವಿನಿ ಕಾಂಪ್ಲೆಕ್ಸ್ ಅನ್ನು ಇನ್ನಷ್ಟು ಸೌಂದರೀಕರಣಗೊಳಿಸಿ ಅದನ್ನು ಪುತ್ತೂರಿಗೆ ಕೊಡುಗೆಯಾಗಿ ಕೊಡುವಂಥದ್ದು ಬಹುದೊಡ್ಡ ಮನಸ್ಸನ್ನು ಮಾಡಿದ್ದಾರೆ. ಅವರ ಸುಮನಸ್ಸಿಗೆ ಎಲ್ಲವೂ ಕೂಡ ಕೂಡಿ ಬರ್ತದೆ ಎನ್ನುವುದಕ್ಕೆ ಆಡ್ಯ ಗಣ್ಯ ಅತಿಥಿಗಳು ಇವತ್ತು ವೇದಿಕೆಯಲ್ಲಿದ್ದಾರೆ. ಅದು ಕೂಡ ವಿಶೇಷವಾಗಿ ಧರ್ಮ ಕಾರ್ಯದ ಮುಖಾಂತರವಾಗಿ ತನ್ನ ಬದುಕನ್ನು ರಾಷ್ಟ್ರಹಿತಕ್ಕಾಗಿ ಸಮರ್ಪಣೆ ಮಾಡುತ್ತಾ ಸಜ್ಜನಿಕೆಯ ಮತ್ತು ಧರ್ಮದ ದಾರಿಯಲ್ಲಿ ಎಲ್ಲರೂ ನಡಿಬೇಕು ಎನ್ನುವಂಥ ಸದಾಶಯದಿಂದ ತನ್ನ ಬದುಕಿನ ಬಹುಪಾಲನ್ನು ವಿನಿಯೋಗಿಸಿದಂಥ ಮಾನ್ಯ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಉದ್ಘಾಟನೆ ಮಾಡಿರುವಂಥದ್ದು ಇವತ್ತು ರಾಜಾರಾಮ್ ಪ್ರಭುಗಳಿಗೆ ಮತ್ತು ನಮ್ಮೆಲ್ಲರಿಗೂ ಅತ್ಯಂತ ಖುಷಿಯನ್ನು ಕೊಟ್ಟಂಥ ವಿಚಾರ. ವಿಶೇಷವಾಗಿ ರಾಜಾರಾಮ್ ಪ್ರಭುಗಳ ಎಲ್ಲ ಬೆಳವಣಿಗೆಯಲ್ಲಿ ಮಾನ್ಯ ಪ್ರಭಾಕರ್ ಭಟ್ ಅವರ ಕೊಡುಗೆ ಅಥವಾ ಅವರ ಮಾರ್ಗದರ್ಶನ ಇದೆ ಎನ್ನುವಂಥದ್ದು ನಾವೆಲ್ಲ ಕೂಡ ಕಂಡುಕೊಂಡಂಥ ಸತ್ಯ. ಬಂಧುಗಳೇ, ಇವತ್ತು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ನಮ್ಮ ಜೊತೆ ವೇದಿಕೆಯಲ್ಲಿ ಇದ್ದಾರೆ. ಅವರ ನುಡಿಗಳಿಗಾಗಿ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೇವೆ. ಇದೀಗ ವೇದಿಕೆ ಮಾನ್ಯ ಪ್ರಭಾಕರ್ ಭಟ್ ಕಲ್ಲಡ್ಕ, ಅಧ್ಯಕ್ಷರು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಇವರಿಗೆ. ಎಲ್ಲರಿಗೂ ಜೈ ಶ್ರೀರಾಮ್. ಎಲ್ಲರಿಗೂ ತುಂಬ ಸಂತೋಷ ತರುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ.
ಅಶ್ವಿನಿ ಕಾಂಪ್ಲೆಕ್ಸ್ ನೂತನ ಒಂದು ಕಟ್ಟಡ, ಅದರ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ಶ್ರದ್ಧೆಯ ಮಾತಾ ಭಗಿನಿಯರೇ, ಗೌರವಾನ್ವಿತ ಸಜ್ಜನ ಬಂಧುಗಳೇ, ಮೋಹನ್ ಪ್ರಭುಗಳು ನನ್ನ ಊರಿನವರು. ಕಲ್ಲಡಕದ ಬಾಳ್ತಿಲೆ ಗ್ರಾಮದ ಕಲ್ಲಗುಡ್ಡೆಯವರು. ಒಬ್ಬರು ಶ್ರಮಜೀವಿಯವರು. ಹೇಳ್ತಾರೆ, ಒಬ್ಬ ಮನುಷ್ಯನಿಗೆ ಉದ್ಯಮಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ. ಈ 6 ಗುಣಗಳಿದ್ದರೆ ಷಡೇತೆ ಯತ್ರ ವರ್ತಂತೆ ದೈವ ಸಹಾಯಕೃತ್ ಅಂತ, ದೇವರು ಅಂಥವರಿಗೆ ಸಹಾಯ ಮಾಡ್ತಾರೆ ಅಂತ. ಆ ರೀತಿ ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಂಥವರು ಮೋಹನ್ ಪ್ರಭುಗಳು. ಅಲ್ಲಿಂದ ಅವರ ಸವಾರಿ ಅಂತ ಹೇಳಲ್ಲ, ಏನೋ ಗೊತ್ತಿಲ್ಲ ನನಗೆ, ಸವಣೂರಿಗೆ ಬಂತು. ಸವಣೂರಿಗೆ ಬರುವಾಗ ಒಂದು ಸ್ಟಾಪ್, ಎಕ್ಸ್ಪ್ರೆಸ್ ಎಲ್ಲ ಇದೆ ಹಾಗೆ, ಒಂದು ಸ್ಟಾಪು ಅದು ಕಲ್ಲೆಗದಲ್ಲಿ. ಇಲ್ಲಿ ಒಂದು ಸ್ಟಾಪ್ ಮಾಡಿದರು ಅವರು. ಸರಿಯಾಗಿ ಸಂಜೀವಣ್ಣ ಅವರಿಗೆ ಬಲವಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ಅವರು. ಅವರ ಮಾರ್ಗದರ್ಶನ ಇರ್ಬೋದು, ಮೋಹನ್ ಪ್ರಭುವಲ್ಲಿರುವಂಥ ಉತ್ಸಾಹಿ ಮನೋಭಾವನೆ ಇರ್ಬೋದು. ಇಲ್ಲಿ ಅವರು ಬೆಳೆದು ನಿಂತರು. ಇಲ್ಲಿ ನಂತರ ಸವಣೂರಿಗೆ ಹೋದರು. ಸವಣೂರಿನಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿದರು. ಸೀತಾರಾಮರೈಗಳು ಹೇಳಿದರು, ಆಗದ ಕಾಲದಲ್ಲಿ ಭಾಳ ಸುಲಭವಾಗಿ ಅವರಿಗೆ ಸ್ವಲ್ಪ ಕಡಿಮೆ ಇದರಲ್ಲಿ ಸಿಕ್ಕಿತು ಅಂತ. ಆದರೆ ಅದನ್ನು ಬೃಹದಾಕಾರವಾಗಿ ಆ ಕೃಷಿಯನ್ನು ಬೆಳೆಸಿದರು ಅಂತ ನನಗೆ ಅನಿಸಿತು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಆ ಕೃಷಿಯನ್ನು ಬೆಳೆಸಿದರು. ನಳಿನ್ ಕುಮಾರ್ ಈಗ ಅದನ್ನು ಹೇಳ್ತಾಯಿದ್ರು. ಆ ರೀತಿ ಒಬ್ಬ ಪ್ರಾಮಾಣಿಕನಾಗಿ, ಸತ್ಯಸಂಧನಾಗಿ, ಸಮಾಜದ ಚಿಂತನೆಯನ್ನು ಮಾಡಿ, ಸಮಾಜಕ್ಕೋಸ್ಕರ ಕೊಡ್ತಾ ಬಂದು ಬೆಳೆದು ನಿಂತವರು ಮೋಹನ್ ಪ್ರಭುಗಳು. ಅಕಾಲಿಕ ಒಂದು ಮರಣ, ಅದು ಕೂಡ ಒಂದು ಧರ್ಮ ಕಾರ್ಯಕ್ಕೆ ಹೋದಾಗಲೇ ಅವ್ರದ್ದು ಆಗಿರುವಂಥದ್ದು. ಆದರೆ ಅದರಿಂದ ರಾಜಾರಾಮ್ ಮತ್ತು ಅವರ ಮನೆಯವರು ಕುಗ್ಗಿ ಹೋಗಲಿಲ್ಲ. ಯಾಕೆ ಅಂತ ಕೇಳಿದರೆ, ಮೋಹನ್ ಪ್ರಭುಗಳೇ ಆಗಿದ್ದರು. ಯಾವುದರಲ್ಲಿ ನಾವು ನಿರಾಸೆ ತಾಳಬಾರದು ಅಂತ ಹೇಳುವಂಥ ಮನಸ್ಸು ಮೋಹನ್ ಪ್ರಭುಗಳಲ್ಲಿತ್ತು. ಅದಕ್ಕೋಸ್ಕರ ಇವರು ಕುಗ್ಗಿ ಹೋಗಲಿಲ್ಲ. ಚಿಕ್ಕವ ರಾಜಾರಾಮ ಒಂದು ರೀತಿಯಲ್ಲಿ ಆ ವಯಸ್ಸಿನಲ್ಲಿ ತಗೊಳ್ಳುವಂಥ ಅವರ ತಾಯಿ ಅವರಿಗೆ ಭಾರಿ ಬಲವಾಗಿ ನಿಂತ್ಕೊಂಡ್ರು. ಮುಂದುವರಿಸಿ ನೀನು, ನಾನಿದ್ದೇನೆ, ಮೋಹನ್ ಪ್ರಭುಗಳ ಆಶೀರ್ವಾದ ಮೇಲಿಂದ ನಮಗೆ ಸದಾ ಸಿಗ್ತದೆ ಅಂತ. ಆ ರೀತಿ ರಾಜಾರಾಮ ಬೆಳೆದು ನಿಂತ. ಇನ್ನೊಂದು ಸತ್ಯ ಖುಷಿ ಏನಂದರೆ, ನಮ್ಮ ಶಾಲೆ ಹುಡುಗ, ನಮ್ಮ ಶಾಲೆಯಲ್ಲೇ ಕಲ್ತಿರೋನವನು. ಅದಕ್ಕೋಸ್ಕರ ಇವರಿಗೆ ಹೇಳಿದ ಹಾಗೆ ರಾಮನ ಗುಣಗಳು ಇದೆ, ಹಾಗೆ ರಾಜನೂ ಆಗಿದ್ದಾನೆ. ಅದಕ್ಕೋಸ್ಕರ ರಾಜಾರಾಮ ಈ ಕಾರ್ಯವನ್ನು ಮುಂದುವರಿಸಿಕೊಂಡು, ಒಂದು ಕಡೆಯಲ್ಲಿ ಕೃಷಿ, ಒಂದು ಕಡೆಯಲ್ಲಿ ಉದ್ಯೋಗ, ಇನ್ನೊಂದು ಕಡೆಯಲ್ಲಿ ಸಾಮಾಜಿಕ ಕಾರ್ಯಕ್ಕೂ ಬೆಂಬಲವಾಗಿ ನಿಂತಾರೆ. ಯಾರು ಕೇಳಿದರೂ ಮೋಹನ್ ಪ್ರಭುಗಳು ಇಲ್ಲ ಅಂತ ಹೇಳಲಿಲ್ಲ. ಸಂಜೀವಣ್ಣ ಕಲಿಸಿಕೊಟ್ಟಿರೋದು ಅದು ಅಂತ ಕಾಣ್ತದೆ ನನಗೆ. ರಾಜಾರಾಮರು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಯಾರು ಬಂದರೂ ಅವರಿಗೆ ಒಂದಷ್ಟು ಕಿಂಚಿತ್ ಕೊಟ್ಟೆ ಕಳಿಸುವಂಥ ಒಂದು ಸ್ವಭಾವ, ಈ ರೀತಿಯ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಇವತ್ತೊಂದು ಹೊಸತಾದಂಥ ಒಂದು ಕಟ್ಟಡದ ನಿರ್ಮಾಣ, ಅಶ್ವಿನಿ ಕಾಂಪ್ಲೆಕ್ಸ್. ಇನ್ನೂ ಖುಷಿಯಾಗಿರುವಂಥ ನನಗೆ ಅದರಲ್ಲಿ ಬಂದಿರುವಂಥ ಬೇರೆ ಬೇರೆ ಮಳಿಗೆಗಳು. ಒಂದು ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ, ನಾವು ಅಲ್ಲಿ ನಾವೆಲ್ಲರೂ ಸೇರಿ ಅದನ್ನು ಉದ್ಘಾಟನೆ ಮಾಡಿದೆವು. ಅದು ಒಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಹ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ನೀವೆಲ್ಲರೂ ಇದ್ರೋ ಇಲ್ಲೋ ಗೊತ್ತಿಲ್ಲ. ಆಗ ಅದನ್ನು ಉದ್ಘಾಟನೆ ಮಾಡುವಾಗ ಸತೀಶ್ ಚಂದ್ರರು ಅದನ್ನು ಉಲ್ಲೇಖ ಮಾಡ್ತಾಯಿದ್ದೀರಿ. 21ನೇ ಒಂದು ಬ್ರಾಂಚ್ 25 ವರ್ಷದಲ್ಲಿ. ಸುಲಭದ ಸಂಗತಿ ಅಲ್ಲ. 800 ಕೋಟಿ ರೂಪಾಯಿ ವ್ಯವಹಾರ, 52,000 ಜನ ಸದಸ್ಯರು, ಎಲ್ಲ ರೀತಿಯಲ್ಲಿ ಕೂಡ ಜನಸಾಮಾನ್ಯರಿಗೆ ಬೇಕಾದಂಥ ರೀತಿಯಲ್ಲಿ ಅದನ್ನು ಬೆಳೆಸಿ ನಿಲ್ಲಿಸುವಂಥ ಒಂದು ದೊಡ್ಡ ಕಾರ್ಯವನ್ನು ಮಾಡಿದಂಥ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಂಘದ ಒಂದು ಆಫೀಸ್ ಕೂಡ ಇಲ್ಲಿ ಉದ್ಘಾಟನೆ ಆಗಿದೆ. ಅದರ ಪಕ್ಕದಲ್ಲಿ ಆದ್ಯ ಅಂತ ನಾನು ತಿಳ್ಕೊಳ್ತೇನೆ, ಒಂದು ಕಟ್ಟಡ ಕಟ್ಟುವ ಒಂದು ವ್ಯವಸ್ಥೆಯ ಒಂದು ಕೊಠಡಿಯೂ ಇದೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಮಾಣಿ ಆಚಾರ್, ಅವನ ಹೆಸರಿಂತ ಮಾಡ್ತೇನೆ ನಾನು,
ಪ್ರಿಂಟ್ ಪ್ಯಾಲೇಸ್ ಸುಮಂತಾಚಾರ್ಯ ಅಂತ ಹೊಸ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಅಂತ ಅನಿಸಿದ. ಅವನು ಹೇಳಿದ ಈಕೋ ಫ್ರೆಂಡ್ಲಿ ಅಂತ. ಬೇರೆಲ್ಲ ಮೆಷಿನ್ ಭಾರಿ ದೊಡ್ಡ ಮೆಷಿನ್ ಅದು ಮಂಗಳೂರಿನಲ್ಲಿ ಇಲ್ಲ ಅಂತ ಹೇಳಿದ. ಈಕೋ ಫ್ರೆಂಡ್ಲಿ ಅಲ್ಲದಂಥ ಮೆಷಿನ್ಗಳು ಭಾರಿ ದೊಡ್ಡದಿದೆ, ಮಂಗಳೂರಿನಲ್ಲಿ 4 ಇದೆ ಅಂತ. ಈಗ ಕಲ್ಲಡ್ಕ ಹತ್ರನೂ ಒಂದು ಮಾಡಿದ್ದಾರೆ. ಇದು ಈಕೋ ಫ್ರೆಂಡ್ಲಿ ಬಟ್ಟೆ ಮೇಲೆ ಪ್ರಿಂಟ್ ಮಾಡುವಂಥದ್ದು, ಅಂಥದ್ದೊಂದು ಮಳಿಗೆನೂ ಇದೆ. ನನಗೆ ತುಂಬ ಖುಷಿ ಆಯಿತು. ಇಲ್ಲಿ ಬರ್ತಾ ಇರುವಂಥದ್ದು ಕೂಡ ಸಮಾಜಕ್ಕೆ ಪೂರಕವಾಗಿರುವಂಥದ್ದು. ಸರಸ್ವತಿ ಇರ್ಬೋದು, ಆದ್ಯ ಇರ್ಬೋದು, ಈ ರೀತಿ ಸುಮಂತಾಚಾರ್ಯ ಮಾಡ್ತಾ ಇರುವಂಥ ಪ್ರಿಂಟಿಂಗ್ ಒಂದು ವ್ಯವಸ್ಥೆ ಇರ್ಬೋದು, ಎಲ್ಲವೂ ಸಮಾಜಕ್ಕೆ ಪೂರಕವಾಗಿ. ಇವತ್ತು ಮೋದಿಯವರು ಮತ್ತೆ ಅದನ್ನೇ ಹೇಳ್ತಾ ಇರುವಂಥದ್ದು, ಎಲ್ಲರೂ ಕೆಲಸ ಮಾಡ್ತಾ ಹೋಗಿ ಸಮಾಜಕ್ಕೆ ಪೂರಕವಾಗಿ ಮಾಡಿ ಅಂತ. ಸಮಾಜ ಪೂರಕವಾದಂಥ ಕೆಲಸಕ್ಕೆ ಎಲ್ಲರೂ ಸಹಕಾರ ಇರಲಿ. ಎರಡನೇದು ಸ್ವದೇಶಿ ದೃಷ್ಟಿಕೋನ ಇರಲಿ ಅಂತ. ನಮ್ಮದು ಅಂತ ಹೇಳುವಂಥದ್ದು ಯಾವುದು ಇದೆ ಅದರ ಮೇಲೆ ಅಭಿಮಾನ ಬೆಳೀಲಿ ಅಂತ. ಆ ರೀತಿ ಯೋಚನೆ ಮಾಡ್ತಾ ಇರುವಂಥ ಸಾಲಿನಲ್ಲಿ, ಯೋಚನೆ ಮಾಡ್ತಾ ಇರುವಂಥವರ ಸಾಲಿನಲ್ಲಿ ರಾಜಾರಾಮ್ ಪ್ರಭು ಕೂಡ ಒಬ್ಬ ತರುಣ, ಅವನು ಬೆಳೆದು ನಿಲ್ತಾ ಇರುವಂಥದ್ದು ತುಂಬ ಸಂತೋಷ ಸಂಗತಿ. ಅದಕ್ಕೆ ಎಲ್ಲ ರೀತಿಯಿಂದ ನಾವೇನೇನು ಸಹಕಾರ ಅವರು ಅಪೇಕ್ಷೆ ಮಾಡ್ತಾರೆ, ಆ ರೀತಿಯಲ್ಲಿ ಇಲ್ಲಿಗೆ ಮತ್ತೆ ವ್ಯವಹಾರ ಹೆಚ್ಚೆಚ್ಚು ಆಗೋ ಹಾಗೆ ನಮ್ಮೆಲ್ಲರ ಸಹಕಾರ ಇರಲಿ. ಅವರಿಗೂ ಕೂಡ ಉಜ್ವಲವಾದಂಥ ಭವಿಷ್ಯ. ಮೋಹನ ಪ್ರಭುಗಳು ಏನು ಅಪೇಕ್ಷೆ ಮಾಡಿದರು ಮಗನ ಕೈಯಿಂದ, ಅವರ ತಾಯಿ ಏನು ಅವರಿಗೆ ಪ್ರೇರಣೆ ಕೊಟ್ಟರು, ಅದೆಲ್ಲ ಪ್ರೇರಣೆ ಸಿಕ್ಕಲಿ. ಅವರ ಮನೆಯವರು ಎಲ್ಲರೂ ಕೂಡ ಇದರ ಜೊತೆಯಲ್ಲಿ ಕೈ ಸೇರಿಸಿದ್ದಾರೆ. ಎಲ್ಲರಿಗೂ ಶುಭವಾಗಲಿ. ವಂದೇ ಮಾತರಂ. ಭಾರತ್ ಮಾತಾಗೆ ಜೈ. ಅಶ್ವಿನಿ ಕಾಂಪ್ಲೆಕ್ಸ್ ನವೀಕೃತ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಇದೀಗ ಉದ್ಘಾಟನೆಯ ನುಡಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಂಥ ಹಿರಿಯರು ಆದರಣೀಯರು ಆಗಿರುವಂಥ ಮಾನ್ಯ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ತಮ್ಮ ಮಾತುಗಳು ನಮಗೆ ಆಶೀರ್ವಾದ ಪೂರಕ ಎನ್ನುವಂಥದ್ದು ಅತ್ಯಂತ ಪ್ರಾಂಜಲ ಮನಸ್ಸಿಂದ ಸ್ವೀಕಾರ ಮಾಡುತ್ತಾ ತಮಗೆ ಅಭಿವಂದನೆಗಳನ್ನು ರಾಜಾರಾಮ್ ಪ್ರಭು ಮತ್ತು ಅವರ ಕುಟುಂಬದ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಕಟ್ಟಡದಲ್ಲಿ ಒಂದು ಉಲ್ಲೇಖ ಮಾಡಬೇಕು. ಮಾನ್ಯ ಹಿರಿಯರಾದಂಥ ಪ್ರಭಾಕರ್ ಭಟ್ ಅವರು ಹೇಳಿದ್ರು, ಅದಕ್ಕೆ ಪೂರಕವಾಗಿ 2 ದೊಡ್ಡ ಶೋರೂಮ್ಗಳು ನೆಲ ಅಂತಸ್ತಿನಲ್ಲಿ ಬರ್ತಾ ಇದೆ. ವಿಶೇಷವಾಗಿ ಆರೂರು ಅರ್ಜುನ್ ರಾವ್ ಅವರು ಡೈರೆಕ್ಟರ್ ಆಗಿರುವಂಥ, ಅವರು ಮಾಂಡವಿ ಮೋಟಾರ್ಸ್, ಅರವಿಂದ ಮೋಟಾರ್ಸ್, ಸುಪ್ರೀಂ ಮೋಟಾರ್ಸ್ ಇದರಲ್ಲಿ ಡೈರೆಕ್ಟರ್ ಆಗಿದ್ದಾರೆ. ಅವರ ಮಾಲಕತ್ವದ 2 ಶೋರೂಮ್ಗಳು ಇಡೀ ನೆಲ ಅಂತಸ್ತನ್ನು ಅದೇ ಕವರ್ ಮಾಡ್ತದೆ, ಬಿಲ್ಡಿಂಗಿನ ಸೌಂದರ್ಯವನ್ನು ಹೆಚ್ಚಿಸ್ತಾ ಇದೆ. 2 ವೀಲರ್ 2 KTM ಮತ್ತು ಟ್ರಯಂಫ್ ಪ್ರೀಮಿಯಂ ಬೈಕ್ನ ಶೋರೂಮ್, ಮತ್ತೊಂದು ಬಜಾಜ್ 3 ವೀಲರ್ನ ಆಟೋದ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಬರ್ತಾ ಇದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಅವರನ್ನು ಕೂಡ ಅತ್ಯಂತ ಗೌರವದಿಂದ ಗುರುತಿಸಿ ಗೌರವಿಸ್ತಾ ಅವರು ಟಿ.ಕೆ. ಮನೋಜ್ ಕುಮಾರ್. ಆಯಿತು, ನೀವೆಂತ ಇಲ್ಲ, ಮಾಜಿ IAS ಅಧಿಕಾರಿ, ಭಾರತ ಸರ್ಕಾರ. ಟಿ.ಕೆ. ಬೆನ್ನೆಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೀಗ ಒಂದು ವಿಶೇಷ ಕಾರ್ಯಕ್ರಮಕ್ಕಾಗಿ ಈ ವೇದಿಕೆ ಸಾಕ್ಷಿಯಾಗ್ತದೆ. ಅದಾಗಬೇಕು ಎನ್ನುವಂಥದ್ದು ಎಲ್ಲ ಯುವ ಮಿತ್ರರ, ಯುವ ಮನಸ್ಸುಗಳ ಒಂದು ಬೇಡಿಕೆ ಮತ್ತು ಆಶಯ. ಅದಕ್ಕಾಗಿ ಶಿವಾಜಿ ಯುವಕ ಮಂಡಲ ಕಲ್ಲೆಗ ಮತ್ತು ಶ್ರೀದೇವಿ ಭಜನಾ ಮಂದಿರ ಕಲ್ಲೆಗ ಇದರ ಎಲ್ಲ ಪದಾಧಿಕಾರಿ ಬಂಧುಗಳು ಒಮ್ಮೆ ವೇದಿಕೆಯ ಬಳಿ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದನ್ನು ಯಾರಿಗೂ 2-3 ಜನರಿಗೆ ಮಾತ್ರ ಇದು ಗೊತ್ತಿದ್ದಂಥ ವಿಚಾರ. ಇದನ್ನು ಯಾರಿಗೂ ಅದನ್ನು ಹೇಳದೆ ಅತ್ಯಂತ ಒಂದು ಅವರ ಮನಸ್ಸಿನ ಖುಷಿಗೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರಾಜಾರಾಮ ಪ್ರಭುಗಳು ಈಗ ಹೇಳಿದ ಹಾಗೆ ಸುಮನಸ್ಸಿನ ಯುವಕ, ಒಳ್ಳೆಯ ಮನಸ್ಸಿನ ಯುವಕ, ಎಲ್ಲ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಪ್ರಾಂಜಲ ಮನಸ್ಸಿನಿಂದ ಸಹಕಾರ ಕೊಡುವಂಥ ವ್ಯಕ್ತಿ. ಅವರು ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಾಗ ಮತ್ತು ವಿಶೇಷವಾಗಿ ಎಲ್ಲ ಯುವ ಸಂಘಟನೆಗಳಿಗೆ ಅವರು ಬೆಂಗಾವಲಾಗಿ ನಿಲ್ಲುವರು. ಅವರನ್ನು ಇವತ್ತು ಗುರುತಿಸಬೇಕು ಎನ್ನುವಂಥದ್ದು ಅವರ ಒಂದು ಚಿಕ್ಕ ಮಟ್ಟದಲ್ಲಿ ಗುರುತಿಸಬೇಕು ಎನ್ನುವಂಥ ಒಂದು ಆಶಯ. ಅದಕ್ಕೆ ಪೂರಕವಾಗಿ ವೇದಿಕೆಗೆ ಎಲ್ಲ ಈ ಸಂಘಟನೆಯ ಬಂಧುಗಳು ಬಂದು ಮಾನ್ಯ ರಾಜಾರಾಮ್ ಪ್ರಭುಗಳನ್ನು ಗುರುತಿಸಬೇಕು. ಆ ಸಂದರ್ಭದಲ್ಲಿ ಅವರ ಆಶಯ ಏನು ಅಂತ ಕೇಳಿದರೆ, ಪತ್ನಿ ದೀಪಾ ರಾಜಾರಾಮ್, ಮಕ್ಕಳಾದಂಥ ಧೃತಿ, ಅಶ್ವಿನ್ ಕೃಷ್ಣ, ಅನಘ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾನ್ಯ ರಾಜಾರಾಮ್ ಪ್ರಭುಗಳು ಈ 2 ಸಂಘಟನೆಗಳ ಯುವ ಮನಸ್ಸುಗಳ ಪರವಾಗಿ ಮಾನ್ಯ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಹಿರಿಯರು ಆದರಣೀಯರು ಆಶೀರ್ವಾದ ಪೂರ್ವಕವಾಗಿ ಈ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿ. ಇದನ್ನು ರಾಜಾರಾಮ್ ಪ್ರಭುಗಳಿಗೆ ನಾವು ಯಾರೂ ಹೇಳಿರಲಿಲ್ಲ, ಅವರ ಆಪ್ತ ಸ್ನೇಹಿತರು ಕೂಡ ಹೇಳಿರಲಿಲ್ಲ. ಆದರೆ ಅವರು ಹೇಳಿದರೆ ಸ್ವೀಕಾರ ಮಾಡುವುದಿಲ್ಲ ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ ಈಗ ಇದು ಹಗ್ಗ ಇಲ್ಲದೆ ಕಟ್ಟಿ ಹಾಕುವಂಥ ಒಂದು ಕೆಲಸ. ಹಾಗಾಗಿ ಈಗ ಈ ಹಿರಿಯರ ಮಧ್ಯೆ ಅವರು ಅದನ್ನು ಸ್ವೀಕಾರ ಮಾಡಲೇಬೇಕು, ಮಾಡುತ್ತಾರೆ. ಅದು ಕೂಡ ಸ್ನೇಹಿತರ ಖುಷಿಗೋಸ್ಕರ ಇದನ್ನು ಸ್ವೀಕಾರ ಮಾಡ್ತಾರೆ. ಮಕ್ಕಳು ಧೃತಿ, ಅಶ್ವಿನ್ ಕೃಷ್ಣ, ಅನಘ ಅವರು ಕೂಡ ಬರಬೇಕು. ಇಲ್ಲಿಯ ಶಿವಾಜಿ ಯುವಕ ಮಂಡಲ ಕಲ್ಲೆಗ ಇದರ ಎಲ್ಲ ಕಾರ್ಯಕ್ರಮಗಳಿಗೆ, ಎಲ್ಲ ಕೆಲಸ ಕಾರ್ಯಗಳಿಗೆ ಬೆಂಗಾವಲಾಗಿ ನಿಲ್ಲುವರು. ಶ್ರೀದೇವಿ ಭಜನಾ ಮಂದಿರ ಕಲ್ಲೆಗ ಇದರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ
ಕೆಲಸ ಮಾಡುವಂಥ ಯುವಕರಿಗೆ ಪ್ರೇರಣೆಯಾಗಿ ನಿಲ್ಲುವವರು. ಅದಲ್ಲದೆ ಇಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮಗಳಿರಲಿ ಅದಕ್ಕೆ ಹಿಂದಿನಿಂದ ನೇಪಥ್ಯದಿಂದ ಸಹಕಾರ ಕೊಡುವವರು. ವಿಶೇಷವಾಗಿ ನಮ್ಮ ಸವಣೂರಿನಲ್ಲಿರುವಂಥ ಯುವಕ ಮಂಡಲ ಇರ್ಬೋದು, ಅಲ್ಲಿ ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಅಲ್ಲಿ ದೇವಸ್ಥಾನ ಭಜನಾ ಮಂದಿರಗಳಿರ್ಬೋದು, ಅದಕ್ಕೆ ಕೂಡ ಯಾವುದೇ ಪ್ರಚಾರ ಇಲ್ಲದೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂಥ ರಾಜಾರಾಮ ಪ್ರಭುಗಳು ನಿಜ ಅರ್ಥದ ರಾಮಭಕ್ತ. ಆ ರಾಮನ ಅನುಗ್ರಹದಿಂದ ಇವತ್ತು ರಾಜನಾಗಿ ಮೆರೀತಾ ಇದ್ದಾರೆ. 100 ಕಾಲ ಈ ರೀತಿಯಾಗಿ ಅವರು ಮೆರೀಲಿ, ಬೆಳಗಲಿ, ಅವರಿಂದ ಸಮಾಜಕ್ಕೆ ಇನ್ನಷ್ಟು ದೊಡ್ಡ ಕೊಡುಗೆಗಳು ಸಿಗಲಿ. ವಿಶೇಷವಾಗಿ ಮಾನ್ಯ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರಂಥ ಹಿರಿಯರಿಂದ ಈ ಆಶೀರ್ವಾದ ಪೂರಕ ಗೌರವ, ವಿಶೇಷವಾಗಿ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಂದ ಅವರ ಉಪಸ್ಥಿತಿಯಲ್ಲಿ ಅವರ ಎಲ್ಲರ ಕೆಲಸ ಕಾರ್ಯಗಳಿಗೆ ಆಶೀರ್ವಾದ ಪೂರ್ವಕವಾಗಿ ಕೆಲಸ ಮಾಡುವಂಥ ಸಂಜೀವ ನಾಯಕ್ ಕಲ್ಲೆಗ ಅವರು, ಅವರ ಹಿತೈಷಿ ಬಂಧು ಜೀವಂದರ್ ಜೈನ್, ಅಜಿತ್ ಕುಮಾರ್ ಜೈನ್, SR ಸತೀಶ್ ಚಂದ್ರ, ಅವರ ಯುವ ಮಿತ್ರ ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ಅವರ ಉಪಸ್ಥಿತಿಯಲ್ಲಿ ವಿಶೇಷವಾಗಿ ಶಿವಾಜಿ ಯುವಕ ಮಂಡಲ ಕಲ್ಲೆಗ ಮತ್ತು ಶ್ರೀದೇವಿ ಭಜನಾ ಮಂದಿರ ಕಲ್ಲೆಗ ಇದರ ಬಂಧುಗಳಿಂದ ಯುವ ಮಿತ್ರರಿಂದ ಗೌರವವನ್ನು ಮಾಡಿದಂಥ ಎಲ್ಲ ಅಡ್ಡೆ ಗಣ್ಯರಿಗೆ ಮತ್ತು ಯುವ ಮಿತ್ರರಿಗೆ ಮತ್ತು ಸ್ವೀಕಾರ ಮಾಡಿದಂಥ ರಾಜಾರಾಮ ಪ್ರಭುಗಳಿಗೆ ವಂದನೆಗಳು. ನಮ್ಮ ಜೊತೆ ವೇದಿಕೆಯಲ್ಲಿ ಒಬ್ಬ ವಿಶೇಷ ವ್ಯಕ್ತಿತ್ವದ ವ್ಯಕ್ತಿ ಇದ್ದಾರೆ. TK ಮನೋಜ್ ಕುಮಾರ್, ನಿವೃತ್ತ IAS ಆಫೀಸರ್. ನಮ್ಮ ಭಾರತ ಸರ್ಕಾರದಲ್ಲಿ ವಿಶೇಷವಾಗಿ ಬೇರೆ ಬೇರೆ ಸಚಿವಾಲಯದಲ್ಲಿ, ವಿದೇಶಾಂಗ ಸಚಿವಾಲಯದಲ್ಲಿ ಚೀಫ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದಂಥ ಒಬ್ಬ ಹಿರಿಯರು ಆದರಣೀಯ ರಾಜಾರಾಮ್ ಪ್ರಭುಗಳ ಅವರ ಬಂಧುವಾಗಿ, ಅವರ ಬಂಧುವನ್ನ ಮದುವೆಯಾಗಿ ಈ ಊರಿನ ಅಳಿಯನಾಗಿ ಬಂದಿದ್ದಾರೆ. ಅವರನ್ನು ಕೂಡ ಅತ್ಯಂತ ಗೌರವಾದರಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಅವರನ್ನ ನಿತೀಶ್ ಅವರು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಜೊತೆ ಇವತ್ತು ವೇದಿಕೆಯಲ್ಲಿ ಒಬ್ಬ ಅತಿಥಿಯಾಗಿ ಇರುವವರು ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಿರಂತರ 3 ಅವಧಿಗಳಲ್ಲಿ ಸಂಸದನಾಗಿ, ಜನನಾಯಕನಾಗಿ ಎಲ್ಲರೂ ಮೆಚ್ಚುವಂಥ ಕೆಲಸ ಕಾರ್ಯಗಳ ಮುಖಾಂತರವಾಗಿ ಜಿಲ್ಲೆಯ ಅಭಿವೃದ್ಧಿ ಹರಿಕಾರನಾಗಿ ಮೂಡಿಬಂದು ಎಲ್ಲೆಲ್ಲ ಇಂಥ ಒಳ್ಳೆಯ ಕೆಲಸ ಕಾರ್ಯಗಳಾಗ್ತದೆ ಅಲ್ಲೆಲ್ಲ ಅದಕ್ಕೆ ಸದಾ ಸ್ಫೂರ್ತಿಯನ್ನು, ಉತ್ಸಾಹವನ್ನು ತುಂಬುವಂಥ ಒಬ್ಬ ಚಿಲುಮೆಯ ಸ್ಫೂರ್ತಿ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಇದೀಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಕ್ಷೇತ್ರದ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರನ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ, ಆರಾಧ್ಯ ದೈವ ಕಲ್ಕುಡನ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ, ನವೀಕೃತ ಕಟ್ಟಡ ಅಶ್ವಿನಿ ಕಾಂಪ್ಲೆಕ್ಸ್ನ ಮತ್ತು ಸರಸ್ವತಿ ಕೋಆಪರೇಟಿವ್ ಸಂಸ್ಥೆಯ ನೂತನ ಶಾಖೆಯ ಈ ಲೋಕಾರ್ಪಣಾ ಸಮಾರಂಭದ ವೇದಿಕೆಯಲ್ಲಿ ಈ ಎರಡೂ ಸಂಸ್ಥೆಗಳನ್ನು ತಮ್ಮ ದಿವ್ಯ ಹಸ್ತದಿಂದ ದೀಪ ಬೆಳಗಿ ಉದ್ಘಾಟನೆಯನ್ನು ಮಾಡಿ ಆಶೀರ್ವಾದವನ್ನು ಮಾಡಿರತಕ್ಕಂತಹ ನಮ್ಮಂತಹ 10 ಕಿರಿಯರಿಗೆ ನಿರಂತರ ರಾಷ್ಟ್ರಭಕ್ತಿಯ ಚಿಂತನೆಯನ್ನು ಹರಡಿಸ್ತಾ, ಹಿಂದೂ ಸಮಾಜದ ನಿರಂತರವಾದ ಕಾರ್ಯವನ್ನು ಮಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ವಿವೇಕಾನಂದ ವಿದ್ಯಾಸಂಸ್ಥೆಗಳ ಅಧ್ಯಕ್ಷರು, ನಮ್ಮೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಭಟ್ ಅವರೇ, ಈ ಸಮಾರಂಭದಲ್ಲಿ ಗೌರವಾನ್ವಿತ ಅತಿಥಿಗಳಾಗಿ ಬಂದಿರತಕ್ಕಂಥ ಯುವ ನಾಯಕ, ವಿಧಾನ ಪರಿಷತ್ತಿನ ಸದಸ್ಯ ಆದರಣೀಯ ಮಿತ್ರ ಕಿಶೋರ್ ಬೊಟ್ಟಿಯಾಡಿ ಅವರೇ, ಆದರಣೀಯರು, ಸಹಕಾರಿ ರಂಗದ ಈ ಕ್ಷೇತ್ರದ ಧುರೀಣರು,
ಕ್ಯಾಂಕೋ ಸಂಸ್ಥೆಯ ಅಧ್ಯಕ್ಷರು, ಸರಸ್ವತಿ ಕೋಆಪರೇಟಿವ್ ಸಂಸ್ಥೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಸತೀಶ್ ಚಂದ್ರ ಅವರೇ, ನಗರಸಭೆಯ ಮಾಜಿ ಅಧ್ಯಕ್ಷರು ಆದರಣೀಯರಾಗಿರ್ತಕ್ಕಂಥ ಮಿತ್ರ ಜೀವಂದರ್ ಜೈನ್ ಅವರೇ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಜಿತ್ ಕುಮಾರ್ ಅವರೇ, ಕಲ್ಲೇಗ ರೂರಲ್ ಡೆವಲಪ್ಮೆಂಟ್ನ ಅಧ್ಯಕ್ಷರು ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ ಸಂಜೀವ್ ನಾಯ್ಕ್ ಕಲ್ಲೇಗ ಅವರೇ, ಈ ಸಂಸ್ಥೆಯ ಮಾಲೀಕರಾಗಿರ್ತಕ್ಕಂಥ ರಾಜಾರಾಮ್ ಪ್ರಭುಗಳೇ, ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ಆಡ್ಯಗಣ್ಯ ಅತಿಥಿ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಸುಂದರವಾಗಿರ್ತಕ್ಕಂಥ ವಿನೂತನ ರೀತಿಯಲ್ಲಿ ನೂತನವಾಗಿರ್ತಕ್ಕಂಥ ನವೀಕೃತವಾಗಿರ್ತಕ್ಕಂಥ ಅಶ್ವಿನಿ ಕಟ್ಟಡದ ಲೋಕಾರ್ಪಣೆ ನಮ್ಮೆಲ್ಲ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಭಟ್ ಅವರ ದಿವ್ಯ ಹಸ್ತೆಯಿಂದ ಆಗಿದೆ. ನಾನು ರಾಜಾರಾಮ್ ಪ್ರಭುಗಳಿಗೆ ಈ ಎಲ್ಲ ಮಳಿಗೆ ಪೂರ್ತಿಯಾಗಲಿ, ತುಂಬಲಿ, ಇನ್ನೊಂದು ಸದ್ಯದಲ್ಲೇ ಇನ್ನೊಂದು ಕಟ್ಟಡ ಕಟ್ಟುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಶುಭವನ್ನು ಹಾರೈಸ್ತೇನೆ. ಮೋಹನ್ ಪ್ರಭುಗಳನ್ನು ನಾನು ಕಂಡಿದ್ದೆ, ಆದರೆ ಮೋಹನ್ ಪ್ರಭುಗಳ ಆತ್ಮೀಯತೆ ನನಗೆ ಇರಲಿಲ್ಲ. ಸಂಘಟನೆಯ ಕಾರ್ಯದಲ್ಲಿ ನಾನು ಅವರನ್ನು ಕಂಡಿದ್ದೇನೆ. ಆದರೆ ಮೋಹನ್ ಪ್ರಭುಗಳ ಸಾಧನೆ ಏನು, ಅವರ ವ್ಯಕ್ತಿತ್ವಗಳೇನು ಅನ್ನುವಂಥದ್ದನ್ನು ಈಗ ಡಾಕ್ಟರ್ ವಿವರಣೆಯನ್ನು ಕೊಟ್ಟರು. ಆದರೆ ನನಗನಿಸಿದೆ, ರಾಜಾರಾಮ್ ಪ್ರಭುವನ್ನು ನೋಡಿದಾಗ ಮೋಹನ್ ಪ್ರಭುಗಳು ಹೇಗಿದ್ದಾರೆ ಅನ್ನುವಂಥದ್ದು ನನ್ನ ಹೃದಯದಲ್ಲಿ ಹೊಕ್ಕಿದೆ. ಹೇಗೆಂದರೆ ಒಬ್ಬ ರಾಜಾರಾಮ್ ಪ್ರಭುವಿನಂಥ ಮಗನನ್ನು ಸೃಷ್ಟಿ ಮಾಡಿದ್ದಾರೆ, ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ, ಅವನನ್ನು ಬೆಳೆಸಿದ್ದಾರೆ. ಹೇಳಿದ್ರೆ ಮೋಹನ್ ಪ್ರಭುಗಳ ಸಂಸ್ಕಾರ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು ಅನ್ನುವಂಥದ್ದು ನಾನು ಕಂಡುಕೊಂಡಿರ್ತಕ್ಕಂಥ ಸತ್ಯ. ಹಾಗಾಗಿ ರಾಜಾರಾಮ್ ಪ್ರಭುಗಳ ಜೊತೆಗೆ ನನ್ನ ಸಂಬಂಧ ಬಹಳ ವರ್ಷದ್ದು. ಯಾಕೆಂದರೆ ನಮ್ಮ ಹತ್ತಿರದಲ್ಲೇ ತೋಟ ಇದೆ, ಕೃಷಿಕರು. ಒಬ್ಬ ಕೃಷಿಕನಾಗಿ, ಸರಳ ಸಜ್ಜನಿಕೆಯ ಸಾಮಾಜಿಕ ಚಿಂತಕನಾಗಿ, ನಮ್ಮ ಗುರೂಜಿ, ಹಿರಿಯರಾಗಿರ್ತಕ್ಕಂಥ ಗುರೂಜಿಯವರು ಹೇಳಿರ್ತಕ್ಕಂಥ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ಚಿಂತನೆಯಲ್ಲಿ ನಿರಂತರವಾಗಿರ್ತಕ್ಕಂಥ ನಿತ್ಯ ಶಾಖೆಯಲ್ಲಿ ಇವತ್ತು ಹೋಗಲಿಕ್ಕೆ ಆಗದಿದ್ದರೂ ಸಂಘದ ಕಾರ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡದರಲ್ಲಿ ರಾಜಾರಾಮ್ ಪ್ರಭುಗಳನ್ನು ನಾನು ಕಂಡಿದ್ದೇನೆ. ಸಮಾಜಕ್ಕೋಸ್ಕರ ಬದುಕಬೇಕು ಅನ್ನತಕ್ಕಂಥ ಚಿಂತನೆ, ಉದ್ಯಮದ ಜೊತೆ ಅವರಲ್ಲಿದೆ. ಹಾಗಾಗಿ ಅವರು ಕೃಷಿಕನಾಗೂ ಯಶಸ್ವಿ, ನಿರಂತರವಾಗಿರ್ತಕ್ಕಂಥ ಪರಿಶ್ರಮ. ಈಗ ನಾನು KG ಕ್ಲಾಸಲ್ಲಿದ್ದೇನೆ ಕೃಷಿಯಲ್ಲಿ, ಅವರು ಯೂನಿವರ್ಸಿಟಿಯನ್ನು ಮುಗಿಸಿದ್ದಾರೆ. ಹಾಗಾಗಿ ನಾನು ಇವತ್ತು ಅವರ ಶಿಷ್ಯ. ಯಾಕೆಂದರೆ ನನಗೆ ಕೃಷಿಗೆ ಗುರು ಯಾರು ಹೇಳಿದ್ರೆ ರಾಜಾರಾಮ್ ಪ್ರಭುಗಳು. ಯಾಕೆ ರಾಜಾರಾಮ್ ಪ್ರಭುಗಳನ್ನು ಆಯ್ಕೆ ಮಾಡಿದೆ ಕೃಷಿಗೆ ಅಂತ ಕೇಳಿದ್ರೆ, ಒಬ್ಬ ಅತ್ಯುತ್ತಮ ಕೃಷಿಕ, ನಾವು ಒಳ್ಳೆಯ ಗುರು ಹತ್ರ ಮಾಡಿದರೆ ನಾನು ಒಬ್ಬ ಒಳ್ಳೆಯ ಕೃಷಿಕ ಆಗಬಹುದು ಅಂತ ಹೇಳೋ ಕಾರಣಕ್ಕೋಸ್ಕರ ಅವರನ್ನು ಆಯ್ಕೆ ಮಾಡಿದ್ದೇನೆ. ಹೇಳಿದರೆ ಹತ್ತಿರದಲ್ಲಿ ತೋಟ ಇದ್ರೂ ಸಮೇತ ನೀವು ಬೆಳಿಬೇಕು ಅನ್ನತಕ್ಕಂಥ ಆಶಯ, ಇನ್ನೊಬ್ಬನನ್ನು ಬೆಳೆಸಬೇಕು ಅನ್ನತಕ್ಕಂಥ ಆಶಯ ರಾಜಾರಾಮಲ್ಲಿದ್ದೆ. ಹಾಗಾಗಿ ಒಬ್ಬ ಒಳ್ಳೆಯ ಕೃಷಿಕನನ್ನು ನಾನು ರಾಜಾರಾಮ್ ಪ್ರಭುಗಳಲ್ಲಿ ಕಂಡಿದ್ದೇನೆ. ಒಬ್ಬ ಉದ್ಯಮದಾರನಾಗಿ ಇವತ್ತು ಅವರಲ್ಲಿ ಇದು ಮಾತ್ರ ಇಲ್ಲ, ಒಂದು ಸಹಕಾರಿ ಚಳವಳಿಯಲ್ಲೂ ಅವರಿದ್ದಾರೆ. ಅಶ್ವಿನಿ ಕೋಆಪರೇಟಿವ್ ಸೊಸೈಟಿ ಅನ್ನತಕ್ಕಂಥ ಸಂಸ್ಥೆಯನ್ನು ಬೆಳೆಸಿ ಅದರ ಮುಖಾಂತರ ಸಹಕಾರಿಯಾಗಿಯೂ ಅವರು ಬೆಳೆದಿದ್ದಾರೆ. ಅಶ್ವಿನಿ ಅನ್ನತಕ್ಕಂಥ ಫೈನಾನ್ಸನ್ನು ನಿರ್ಮಾಣ ಮಾಡಿ ಅದರಲ್ಲೂ ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದಾರೆ. ಹಾಗಾಗಿ ಒಬ್ಬ ಯಶಸ್ವಿ ಉದ್ಯಮಿಯೇ ಹೌದು, ಒಬ್ಬ ಸಹಕಾರಿ ಧುರೀಣನೂ ಹೌದು. ಹಾಗಾಗಿ ರಾಜಾರಾಮ್ ಪ್ರಭುಗಳು ಮುಟ್ಟಿದ್ದು ಮೋಹನ್ ಪ್ರಭುಗಳ ಆಶೀರ್ವಾದದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಾಗಿ ಭಗವಂತ ನಿಮಗೆ ಅನುಗ್ರಹ ನೀಡಲಿ, ಈ ಸಂಸ್ಥೆ ಇನ್ನಷ್ಟು ಬೆಳೀಲಿ, ಶುಭ ಆಗಲಿ. ಹಾಗಾಗಿ ನಾವು ಆಶಯ ಮಾಡೋದು ಸವಣೂರಲ್ಲಿ ಒಂದಿದೆ, ಇನ್ನೂ ಎರಡೆರಡು ಕಟ್ಟಡ ಕಟ್ಟುವಂಥ ಶಕ್ತಿ ಭಗವಂತ ನಿಮಗೆ ಕೊಡಲಿ. ಅದರ ಮುಖಾಂತರ ಜೊತೆಗೆ ಸಮಾಜದ ಕಾರ್ಯ ಮಾಡ್ತಕ್ಕಂಥ ಇವತ್ತು ಯುವಕರವರನ್ನು ಸನ್ಮಾನ ಮಾಡಿದ್ದಾರೆ, ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಯಾಕೆ ಹೇಳಿದರೆ ಇವರು ಅವ್ರ ಜೊತೆಗಿಟ್ಟಿರ್ತಕ್ಕಂಥ ಸಂಬಂಧ, ಅವ್ರ ಜೊತೆ ಬೆಳೆದಿರ್ತಕ್ಕಂಥ ಕಾರ್ಯ, ಅದನ್ನು ಗುರುತಿಸಿ ಅವರು ಇವತ್ತು ಸನ್ಮಾನ ಮಾಡಿದ್ದಾರೆ. ಹೇಳಿದರೆ ಸಮಾಜದ ಜೊತೆ ರಾಜಾರಾಮ್ ಪ್ರಭು ಹೇಗಿದ್ದಾರೆ ಅನ್ನೋದಕ್ಕೆ ರಾಜಾರಾಮ್ ಪ್ರಭು ಅವರು ಮಾರ್ಗದರ್ಶಿ. ಇವತ್ತು ಸರಸ್ವತಿ ಕೋಆಪರೇಟಿವ್ ಸಂಸ್ಥೆ ಇಲ್ಲಿ ಪ್ರಾರಂಭ ಆಗಿದೆ. 25 ವರ್ಷದಲ್ಲಿ 21ನೇ ಶಾಖೆ, ಬಹಳ ದೊಡ್ಡದಾಗಿ 800 ಕೋಟಿ ವ್ಯವಹಾರ ಇರತಕ್ಕಂಥ ನಮ್ಮ ಜಿಲ್ಲೆಯ ಸಹಕಾರ ರಂಗದಲ್ಲಿ ಇವತ್ತು ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಸಹಕಾರಿ ಯಾವುದು ಅಂತ ಹೇಳಿದ್ರೆ ಅದು ಸರಸ್ವತಿ ಕೋಆಪರೇಟಿವ್ ಅನ್ನುವಂಥದ್ದು ಬಹಳ ಬೆಚ್ಚತಕ್ಕಂಥದ್ದು. ಹಾಗಾಗಿ ಅದು ಇವತ್ತು ಆಗಿದೆ. 25ನೇ ಶಾಖೆ ಮಾಡುವಂಥ ನಿರೀಕ್ಷೆಯಲ್ಲಿದ್ದಾರೆ.
ನಾನು ಸಣ್ಣ ಕಾರ್ಯವನ್ನು ಅದರಲ್ಲಿ ಮಾಡಿದವ, ಬೇರೆ ಬೇರೆ ರೀತಿಯಲ್ಲಿ ನಾವು ಸಹಕಾರ ರಂಗದಲ್ಲಿದ್ದವು, ಅದರ ಕಷ್ಟಗಳೆಲ್ಲ ಇದ್ದಾವೆ. ಇವತ್ತು ಸತೀಶ್ ಚಂದ್ರ ಅವರ ನೇತೃತ್ವದಲ್ಲಿ ಇವತ್ತು ಸರಸ್ವತಿ ಕೋಆಪರೇಟಿವ್ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಸಂಸ್ಥೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೂ ಶುಭವನ್ನು ಹಾರೈಸಿ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ. ಅರ್ಥಪೂರ್ಣ ಮತ್ತು ಸಂದರ್ಭಕ್ಕೆ ಅನುಸಾರವಾಗಿ ಮಾತುಗಳನ್ನಾಡುವ ಮುಖಾಂತರವಾಗಿ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದಂಥ ನಮ್ಮ ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿ ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಈಗಾಗಲೇ ಹಿರಿಯರು, ಆದರಣೀಯರು, ಸಹಕಾರಿ ರತ್ನ, ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನ ಅಧ್ಯಕ್ಷರು, ಅದಕ್ಕಿಂತಲೂ ಮಿಗಿಲಾಗಿ ಕೃಷಿಕರ ಬಂಧು ಕ್ಯಾಂಪ್ಕೋದ ಅಧ್ಯಕ್ಷರಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇರುವಂಥ ಹಿರಿಯರು, ಆದರಣೀಯರಾಗಿರುವಂಥ ಮಾನ್ಯ SR ಸತೀಶ್ ಚಂದ್ರ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೈ ಶ್ರೀರಾಮ್. ಈ ಒಂದು ಸುಂದರ ಸಂಜೆ, ಸುಂದರ ಅತಿಥಿಗಳ ಮಧ್ಯೆ ರಾಜಾರಾಮ್ರವರ ಅಶ್ವಿನಿ ಕಾಂಪ್ಲೆಕ್ಸು ಉದ್ಘಾಟನೆ ಆಗಿದೆ. ಎಷ್ಟು ಖುಷಿಯಾಗಿದೆ ಅಂದರೆ ಇಷ್ಟರವರೆಗೆ ಇಲ್ಲದ ವರುಣದೇವ ಕೂಡ ಇವತ್ತಿನಿಂದ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಬಹುಶಃ ರಾಜಾರಾಮರ ಸಾಧನೆಗೆ ಭಗವಂತ ಕೂಡ ಸಾಕ್ಷಿ ಅಂತ ಹೇಳಲಿಕ್ಕೆ ಒಂದು ಹಿನ್ನೆಲೆಯಲ್ಲಿ ನಾವು ಸೇರಿದ್ದೇವೆ. ಬಂಧುಗಳೇ, ಇವತ್ತು ದೇಶದ ಒಂದು ಅಭಿವೃದ್ಧಿಯ ರೂವಾರಿಯ ಒಂದು ಕೇಂದ್ರ ದಿನ ಅಂತ ಅಂದುಕೊಂಡಿದ್ದೇನೆ. ಸುಮಾರು 5 ವರ್ಷಗಳ ಹಿಂದೆ ಈ ದೇಶಕ್ಕೆ ಕೇಂದ್ರದಲ್ಲಿ ಸಹಕಾರಿ ಇಲಾಖೆ ಇರಲಿಲ್ಲ, ಸಹಕಾರಿ ಮಂತ್ರಿಗಳಿರಲಿಲ್ಲ. 5 ವರ್ಷಗಳ ಹಿಂದೆ ಇದನ್ನು ಈ ದೇಶದ ಮೋದಿ ಸರ್ಕಾರ ಮತ್ತು ವಿಶೇಷವಾಗಿ ಅತ್ಯಂತ ಪ್ರಬಲವಾಗಿರ್ತಕ್ಕಂತಹ ಒಂದು ಪ್ಯಾಕ್ಸಿನಿಂದ ಅಪೆಕ್ಸ್ನವರೆಗೆ ಹೋದಂತಹ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾರನ್ನು ಇದರ ಮಂತ್ರಿಯಾಗಿ ಮಾಡಿಸಿ ಕಳೆದ 5 ವರ್ಷಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಭಾರಿ ಅದ್ಭುತವಾದಂಥ ಒಂದು ಬದಲಾವಣೆ, ಬೆಳವಣಿಗೆ ಸಾಕ್ಷಿಯಾಗಿದೆ. ಈ ಸಾಕ್ಷಿ ಏನು ಅಂತ ಕೇಳಿದರೆ, ಜಗತ್ತಿನ ಎಲ್ಲ ದೇಶಗಳಲ್ಲಿ ಸಮಸ್ಯೆಗಳೇ ಇರುವಾಗ, ಪೆಟ್ರೋಲು ಇಲ್ಲ, ಅನ್ನಕ್ಕಿಲ್ಲ, ಊಟಕ್ಕಿಲ್ಲ, ಗಲಾಟೆ, ಯಾವುದೇ ವ್ಯವಸ್ಥೆ ಇಲ್ಲದಿರುವಾಗ ಕೂಡ ಭಾರತ ಇಷ್ಟೊಂದು ಜಗತ್ತಿನ 4ನೇ ದೊಡ್ಡ ಎಕಾನಮಿಯಾಗಿ ಸಶಕ್ತವಾಗಿ ಇರಲಿಕ್ಕೆ ಕಾರಣ ಅಂತ ಕೇಳಿದರೆ ಈ ಭಾರತದ ಸಹಕಾರಿ ವ್ಯವಸ್ಥೆ. ಅದಕ್ಕಾಗಿ ಈ 29ನೇ ತಾರೀಕಿಂದ 1 ವಾರಗಳ ಕಾಲ ಸಹಕಾರಿ ಸಪ್ತಾಹವನ್ನು ಆಚರಣೆ ಮಾಡಬೇಕು ಅಂತ ಇಡೀ ದೇಶದಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಅದರ ಒಂದು ಭಾಗವಾಗಿ ರಾಜಾರಾಮರು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮೋಹನ್ ಪ್ರಭುಗಳು ಹಿಂದೆ ನಾವು ಸರಸ್ವತಿಯನ್ನು ಮಾಡಿದಾಗ ಅವರು ಕೂಡ ನಮ್ಮೊಟ್ಟಿಗೆ ಒಂದು ಅಶ್ವಿನಿಯನ್ನು ಮಾಡಬೇಕು ಅಂತ ಪ್ರಯತ್ನದಲ್ಲಿದ್ದರು. ಸಕ್ಸಸ್ ಆಗಿದೆ. ನಾವು ಒಟ್ಟೊಟ್ಟಿಗೆ ಹೋಗ್ತಾ ಇದ್ದದ್ದು. ಅವರೊಟ್ಟಿಗೆ ಉಮೇಶ್ ರಾಯ್ಕರ್ ಅಂತ ಒಬ್ಬರು ರಿಟೈರ್ಡ್ ಮಾಸ್ಟರ್ ಇದ್ದರು, ಅವರು ಸೇರಿ ನಾವು ತುಂಬ ಸಲ ಆಗ ರಿಜಿಸ್ಟ್ರೇಷನ್ಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆಗ ನಾವು DV ಸದಾನಂದರ ರೂಮಲ್ಲಿ ಇದ್ದದ್ದು. ಬೆಂಗಳೂರಿನಲ್ಲೇ ರಿಜಿಸ್ಟ್ರೇಷನ್ ಆಗಿ 2 ಸಂಸ್ಥೆಗಳನ್ನು ಅವರು ಕೂಡ ಮಾಡಿದ್ದಾರೆ, ನಾವು ಕೂಡ ಮಾಡಿದ್ದೇವೆ. ಅದು ಇವತ್ತು ನಮಗೆ ಒಂದು ಇಡೀ ರಾಜ್ಯಾದ್ಯಂತ ಬೆಳೀಲಿಕ್ಕೆ ಒಂದು ಅವಕಾಶ ಆಗಿದೆ. ನಾನು ಸಹಕಾರಿ ಕ್ಷೇತ್ರದಲ್ಲಿ ಪುತ್ತೂರು ಭಾರಿ ಅದ್ಭುತವಾದಂಥ ಒಂದು ಕ್ಷೇತ್ರ ಇದು. ಹಿಂದೆ ಮುಳಹಳ್ಳಿ ಬೈಂದೂರು ಪ್ರಭಾಕರ್ ರಾಯರಿಂದ, ಶಿವರಾಮ್ ಕಾರಂತರಿಂದ ಎಲ್ಲ ಪ್ರಾರಂಭ ಆದದ್ದು. ಇದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯ ಮೊದಲನೆಯ ಸಹಕಾರಿ ಸಂಸ್ಥೆಗಳು ಇವತ್ತು DCC ಬ್ಯಾಂಕ್ ಇರ್ಬೋದು, ಟೌನ್ ಬ್ಯಾಂಕ್ ಇರ್ಬೋದು, ಇದೆಲ್ಲವೂ ಕೂಡ PLD ಬ್ಯಾಂಕ್ಲಿರ್ಬೋದು, ಅದು ಜಿಲ್ಲೆಯಲ್ಲಿ ಮೊದಲನೇದಾಗಿ ಪ್ರಾರಂಭ ಆದದ್ದಿದ್ದರೆ ಅದು ಪುತ್ತೂರಿನಲ್ಲಿ. ಅದಕ್ಕೆ ಪುತ್ತೂರಿಗೂ ಸಹಕಾರಿ ಕ್ಷೇತ್ರಕ್ಕೂ ಒಂದು ಅವಿನಾಭಾವ ನಂಟಿದೆ. ಸೌಹಾರ್ದ ಚಳವಳಿ ಅಡಿಯಲ್ಲಿ ಪ್ರಾರಂಭ ಆದ ಮೊದಲನೆಯದು ಸರಸ್ವತಿ ಸೌಹಾರ್ದ ಸಹಕಾರಿ, ಇಡೀ ಜಿಲ್ಲೆಯ ಮೊದಲನೆಯದು ರಾಜ್ಯದ 9ನೇ ಸಹಕಾರಿ ಸಂಸ್ಥೆ. ಮಲ್ಟಿಸ್ಟೇಟ್ ಕಾಯ್ದೆಯಲ್ಲಿ 1986ರಲ್ಲಿ ಇಡೀ ದೇಶಕ್ಕೆ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಚಾಕ್ಲೇಟ್ ಫ್ಯಾಕ್ಟ್ರಿ ಸ್ಥಾಪನೆ ಆದ್ದು, ಅದು ವಾರಣಾಸಿ ಸುಬ್ರಾಯ ಭಟ್ರ ನೇತೃತ್ವದಲ್ಲಿ ಪುತ್ತೂರಿನಲ್ಲಿ. ಅಂದರೆ ಪುತ್ತೂರಿಗೆ ಮತ್ತು ಸಹಕಾರಿ ಕ್ಷೇತ್ರಕ್ಕೆ ಒಂದು ಅವಿನಾಭಾವ ನಂಟಿದೆ. ನಮಗೂ ರಾಜಾರಾಮರಿಗೂ ಅವಿನಾಭಾವ ನಂಟಿದೆ. ರಾಜಾರಾಮರು ಹೇಳುವುದಿಲ್ಲ ಯಾವುದನ್ನು ಕೂಡ, ಅವರು ಮಾಡಿ ತೋರಿಸ್ತಾರೆ ಅಷ್ಟೇ. ನನಗೆ ಸುಮಾರು ಜನ ಹೇಳಿದರು, ತುಂಬ ಬಡವರಿಗೆ ಮನೆ ಕಟ್ಟಲಿಕ್ಕೆ 4 ಸೆನ್ಸ್ 5 ಸೆನ್ಸ್ ಜಾಗವನ್ನು ಕೊಟ್ಟಿದ್ದಾರೆ, ಅವರು ಖರೀದಿ ಮಾಡಿ ಕೊಟ್ಟಿದ್ದಾರೆ. ಇದು ನಮಗೆ ಗೊತ್ತೇ ಇಲ್ಲ. ನನ್ನ ಅವರ ಕಾಗದ ನೋಡಿದ ಮೇಲೆ ನನ್ನಲ್ಲಿ ಹೇಳಿದ್ದು, ಈ ರೀತಿಯ ನಾವು ಬೆಳಿಬೋದು, ಇವತ್ತು ನಾವು ಬೆಳಿಬೋದು, ಕಾಂಪ್ಲೆಕ್ಸನ್ನು ಕಟ್ಬೋದು, ಕೃಷಿಯನ್ನು ಮಾಡ್ಬೋದು. ಆದರೆ ನಮ್ಮ ಸಮಾಜದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ನಮ್ಮ ಹಾಗೆ ಬಾಳಲಿಕ್ಕೆ, ಬದುಕಲಿಕ್ಕೆ, ಬೆಳೆಸಲಿಕ್ಕೆ ಒಂದು ಕಾರಣಕರ್ತರಾಗಿರ್ತಕ್ಕಂಥ ರಾಜಾರಾಮರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ನಮಗೆ
ನಾನು ಮೊನ್ನೆ ನಾನು ಲಕ್ನೋಗೆ ಹೋಗಿದ್ದೆ, ಯೋಗಿಜಿ ಅವರನ್ನು ಕಾಣಬೇಕು ಅಂತ. ಬೆಳಗಿನ ಹೊತ್ತು ಸುಮಾರು ಒಂದು 10 ಗಂಟೆ ಮೊದಲೇ ಗೊತ್ತಿದೆ ಅವರ ಸೆಕ್ಯೂರಿಟಿ ಎಲ್ಲ ಹೇಗಿರ್ತದೆ ಅಂತ. ನಾವು ಹೋಗಿ ಒಳಗೆ ಕೂತು ವಾರಕ್ಕೆಲ್ಲ ಕುಡಿಸಿ ಎಲ್ಲ ಆದಮೇಲೆ ಯೋಗಿಜಿ ಅವರು ಬಂದರು. ತುಂಬ ಖುಷಿಯಲ್ಲಿದ್ದರು, ನಗನಗ್ತಾ ಬಂದಿದ್ದರು. ನಮಗೂ ಭಾರಿ ಖುಷಿ ಆಯಿತು, ಉಮೇದು ಬಂತು. ಅವರು ಕೇಳಿದರು, ಸಂಸ್ಥೆಯ ಪರವಾಗಿ ಎಲ್ಲ ಕೇಳಿದರು. ನಾನು ಮಂಗಳೂರಿಗೆ ಬರ್ತಾ ಇರ್ತೇನೆ, ನಮ್ಮ ಮಠ ಇದೆ ಅಲ್ಲಿ, ಮುಂದೆ ಒಂದು ದಿನ ನಮ್ಮ ಚಾಕ್ಲೇಟ್ ಫ್ಯಾಕ್ಟ್ರಿ ಕೂಡ ನೋಡಬೇಕು ಅಂತಿದ್ದೇನೆ ಅಂತ ಹೇಳುವ ಮಾತನ್ನು ವ್ಯಕ್ತಪಡಿಸಿದರು ಅವರು. ಅದರ ನಂತರ ಒಂದು ಮಾತನ್ನು ಹೇಳಿದರು ಅವರು, ನೀವು ಅಯೋಧ್ಯೆಗೆ ಹೋಗಬೇಕು, ವಾರಣಾಸಿಗೆ ಹೋಗಬೇಕು ಅಂತ. ನಾನು ಹೇಳಿದೆ, ಕಳೆದ ತಿಂಗಳೇ ಹೋಗಿ ಬಂದಿದ್ದೇವೆ ಸರ್ ಅಂತ. ಮತ್ತೆ ಹೇಳಿದೆ, ನಾನು ಹಿಂದಿನ ಮೊದಲನೆಯ ಕಾರ್ಯಸೇವೆ ಏನಿದೆ ಸರ್, ಅದಕ್ಕೆ ನಾವು ಬಂದಿದ್ದೆವು, 150 ಜನ ಬಂದಿದ್ದೆವು. ಇಲ್ಲಿ ಶೇಖರ್ ನಾರಾವಿ ಅವರ ನೇತೃತ್ವದಲ್ಲಿ ಬಂದದ್ದು ಮೊದಲನೇ ಬ್ಯಾಚ್ ನಮ್ಮದು. ನಮ್ಮನ್ನು ಹೊಡೆದು ಬಡಿದು ಅಲ್ಲಿ ಮಹಬೂಬ ಜೈಲಿನಲ್ಲಿ 10 ದಿವಸಗಳ ಹಾಕಿದ್ರು ಅಂತ. ಅವರಿಗೆ ಭಯಂಕರ ಖುಷಿ ಆಯಿತು. ಮತ್ತು ಕೂಡ ಅಂದರೆ ಒಬ್ಬ ಅಷ್ಟು ದೊಡ್ಡ ವ್ಯವಸ್ಥೆ ಅಡಿಯಲ್ಲಿ ಬೆಳೆದವರು ಕೂಡ ನಮಗೆ ಇಷ್ಟು ಗೌರವ ಕೊಡ್ತಾರೆ ಅಂತ ಹೇಳುವುದಕ್ಕೆ ನನಗೆ ಭಾರಿ ಜೀವನದಲ್ಲಿ ಬಹುಶಃ ಭಾರಿ ದೊಡ್ಡ ಸಾರ್ಥಕ ದಿನ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಹೊರಡಬೇಕಿದ್ರೆ ಒಂದು ಮಾತನ್ನು ಹೇಳಿದ್ರು, ಇನ್ನೊಮ್ಮೆ ಅಯೋಧ್ಯೆಗೆ ಹೋಗಿ ಬನ್ನಿ ಅಂತ. ಅಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಗೆ, ಒಬ್ಬ ಅಡಿಕೆ ಬೆಳೆಗಾರರ ಒಬ್ಬ ಕಾರ್ಯಕರ್ತನಿಗೆ ಹೇಗೆ ಅವಕಾಶ ಕೊಡ್ತಾರೆ ಅಂತ ಹೇಳುವುದಕ್ಕೆ ಈಗಿನ ಕಾಲವೇ ಇದೊಂದು ಉದಾಹರಣೆ ಅಂತ ಹೇಳ್ತಾ, ನಮಗೆ ಈ ದೃಷ್ಟಿಯಲ್ಲಿ ಇಲ್ಲಿ ಇನ್ನೂ ಒಂದು ಮೇಲೆ ಒಂದು ಕೋಚಿಂಗ್ ಕ್ಲಾಸ್ ಇದೆ, ಮೇಲೊಂದು ಕೋಚಿಂಗ್ ಕ್ಲಾಸ್ ಇದೆ. ಅದರಲ್ಲಿ ಒಬ್ಬ ಕೋಚರ್ ಇದ್ದಾನೆ, ಅವ IAS ಟ್ರೈನಿಂಗಿಗೆ ಹೋದವ, IAS ಟ್ರೈನಿಂಗಿಗೆ. ಅಲ್ಲಿ ಒಬ್ಬರು IAS ಆದವರಿದ್ದಾರೆ. ನಾನು ಯಾಕೆಂದರೆ ಈ ಕಟ್ಟಡ ಹೇಗೆ ತುಂಬುತ್ತಾ ಇದೆ ಅಂತ ಹೇಳುವುದಕ್ಕೆ, IAS ಮಾಡಿದರೆ ದೊಡ್ಡ ವಿಷಯ, ಆದರೆ IASಗೆ ಕೋಚಿಂಗಿಗೆ ಹೋಗೋದು ದೊಡ್ಡ ವಿಷಯ ಅಂತ ಹೇಳ್ತಾರೆ ಈಗ. ಅಂದರೆ ಅವನಲ್ಲಿ ವ್ಯಕ್ತಿತ್ವದಲ್ಲೇ ಭಾರಿ ದೊಡ್ಡ ಬದಲಾವಣೆ ಆಗ್ತದೆ ಅಂತ, ವಿಕಸನ ಆಗ್ತದೆ ಅಂತ ಹೇಳುವುದಕ್ಕೆ ಒಂದು ವಿಶೇಷವಾದಂತಹ ಈ ಒಂದು ಶುಭ ಸಂದರ್ಭದಲ್ಲಿ ರಾಜಾರಾಮರಿಗೆ ಇನ್ನಷ್ಟು ಶಕ್ತಿ ಸಾಮರ್ಥ್ಯಗಳು ಬರಲಿ ಅಂತ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತು ಸರಸ್ವತಿ ಇವರೆಲ್ಲ ಹೇಳಿದಾಗೆ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಒಂದು ಸಂಸ್ಥೆ, ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಜಾರಿಗೆ ತಂದಂಥ ಸಂಸ್ಥೆ ಇದು. ಪುತ್ತೂರಿನ ಹೆಮ್ಮೆಯ ಸಂಸ್ಥೆ. ನಮಗೆ ಒಂದಷ್ಟು ಇಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಒಂದು ಹೊಸ ಆಯಾಮವನ್ನು ತರಲಿಕ್ಕೆ ಬಹುಶಃ ಇದು ನಮಗೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸಹಕಾರ ಭಾರತಿ ಪರಿವಾರ ಸಂಘಗಳು ಕೊಟ್ಟಂತಹ ನಮಗೆ ಒಂದು ದೊಡ್ಡ ಆಶೀರ್ವಾದ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ತಾ, ನಾನು ಕಳೆದ ಜನವರಿ ತಿಂಗಳಲ್ಲಿ ದುಬೈಗೆ ಕ್ಯಾಂಪ್ಕೋದ ನಿಮಿತ್ತ ಹೋಗಿದ್ದೆ. ದುಬೈಗೆ ತುಂಬ ಜನ ಸ್ನೇಹಿತರು ಇದ್ದರು ನಮಗೆ. 4-5 ದಿವಸ ಇದ್ದಗಳ ಕಾಲ ಎಲ್ಲರೂ ದೊಡ್ಡ ದೊಡ್ಡ ಕಾರುಗಳಲ್ಲೇ ಸುತ್ತಾಡಿಸಿದ್ದಲ್ಲಿ. ಮತ್ತು ಒಂದೇ ಮಾತು ಹೇಳ್ತಾ ಇದ್ದದ್ದು ಅವರು, ಎಂತ ಸರ್ ದುಬೈ ಅಂದರೆ ಸ್ವರ್ಗ ಅಂತೇಳಿ. ದುಬೈ ಅಂದರೆ ಸ್ವರ್ಗ ಸರ್ ಅಂತ ನಮಗೂ ಅನ್ನಿಸ್ತು, ಹೌದಾ ಅಂತ. ಆ ಕಾರುಗಳು, ಅಲ್ಲಿ ವ್ಯವಸ್ಥೆ, ಅಲ್ಲಿ ಕ್ಲೀನು ಎಲ್ಲವನ್ನು ನೋಡಿ ಆದಮೇಲೆ ನಾನು ಕಳೆದ ಒಂದು ತಿಂಗಳ ಹಿಂದೆ, ಅದಾಗಿ ಬಂದು 1.5 ತಿಂಗಳ ನಂತರ ಅವರಿಗೆ ಮೆಸೇಜ್ ಮಾಡಿದೆ, ನೀವೆಲ್ಲ ಹೇಗಿದ್ದೀರಿ ಸ್ವಲ್ಪ ಜಾಗ್ರತೆ ಮಾಡಿ ಅಂತೇಳಿ ಮೆಸೇಜ್ ಮಾಡಿದೆ. ಆಗ ಅಲ್ಲಿದ್ದ ನನ್ನ ಸ್ನೇಹಿತ ಇಲ್ಲಿ ಬಜೆಡ್ಕದವರು ಸುಮಾರು 60 ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ ಅವರು ಹೇಳಿದ ಮಾತೇನೆಂದರೆ, ಸರ್ ನಾವು ನಿಮ್ಮಲ್ಲಿ ಆವತ್ತು ಸುಳ್ಳು ಹೇಳಿದ್ದೇವೆ, ಅದು ಎಂಥದ್ದು ಅಂತ ಕೇಳಿದ್ರು. ಏನಿಲ್ಲ, ಜಗತ್ತಿನ ಸ್ವರ್ಗ ಅಂದರೆ ದುಬೈ ಅಂತ ಹೇಳಿದ್ದೇವೆ. ಸರ್ ನಿಜವಾಗಿ ಜಗತ್ತಿನ ಸ್ವರ್ಗ ಅಂದರೆ ಅದು ಭಾರತ ಮಾತ್ರ, ಅದು ಭಾರತ ಮಾತ್ರ, ಅದು ಭಾರತ ಮಾತ್ರ. ನಾವು ಸ್ವಲ್ಪ ಸಂತೋಷ ಹೆಮ್ಮೆ ಪಡಬೇಡುವ? ಇನ್ನೇನು 6 ತಿಂಗಳಲ್ಲಿ ನಾವು ಜಗತ್ತಿನ 3ನೇ ಎಕಾನಮಿಯಾಗಿ ಬರಲಿಕ್ಕಿದ್ದೇವೆ. ಇವತ್ತು ಏನು ಸಂಘದ 100ನೇ ವರ್ಷದ ಆಚರಣೆಯಲ್ಲಿ ಪಂಚಸೂತ್ರಗಳನ್ನು ಹೇಳಿದ್ದಾರೆ, ಅದರಲ್ಲಿ ಸಾಕಷ್ಟು ಸೂತ್ರಗಳನ್ನು ನಮ್ಮ ರಾಜಾರಾಮರು ಮಾಡ್ತಾ ಇದ್ದಾರೆ. ಬಹುಶಃ ಅವರು ಈ ಕೆಲಸ ಯಾಕೆ ಮಾಡಿದ್ದಾರೆ ಅಂದರೆ, ಇದು ಒಂದಷ್ಟು ಜನಗಳಿಗೆ ನೆನಪಾಗಲಿ, ಎಲ್ಲ ಮನೆಗಳಿಗೆ, ಎಲ್ಲ ಮನಸ್ಸುಗಳಿಗೆ ಹೋಗಲಿ, ಈ ದೇಶದಲ್ಲಿರುವ ಎಲ್ಲರೂ ಎದ್ದು ನಿಲ್ಲತಕ್ಕಂಥ ಒಂದು ವ್ಯವಸ್ಥೆ ಆಗಲಿ ಅಂಥೇಳಿ ಹೇಳುವ ದೃಷ್ಟಿಯಿಂದ ಬಹುಶಃ ನಾವು ಉಳಿದ್ರೆ, ಭಾರತ ಉಳಿದ್ರೆ ಜಗತ್ತು ಉಳಿತದೆ. ಭಾರತ ಎಲ್ಲಾದರೂ ಒಂದು ಸ್ವಲ್ಪ ಆಚೆ ವೀಕ್ ಆದರೆ ಜಗತ್ತು ಉಳಿಲಿಕ್ಕಿಲ್ಲ ಅಂತ ವಿವೇಕಾನಂದ 150 ವರ್ಷಗಳ ಹಿಂದೆ ಹೇಳಿದ ಮಾತಿದೆ. ಅದ ಕಾರಣ ನಮ್ಮ ಕಣ್ಣೆದುರಲ್ಲಿ ನಮಗೆಲ್ಲವನ್ನು ನೋಡುವ ಒಂದು ಅವಕಾಶ ಭಗವಂತ ಕೊಟ್ಟಿದ್ದಾನೆ. ಅದರ ಹಿಂದೆ ನಮ್ಮ ಸಮಾಜವನ್ನು ಕೂಡ, ನಮ್ಮಲ್ಲಿರುವ ಸಮಸ್ಯೆಗಳನ್ನು ಕೂಡ, ನಮ್ಮಲ್ಲಿರುವ ಸಾಮೂಹಿಕ ಜವಾಬ್ದಾರಿಗಳನ್ನು ಕೂಡ
ಮಾಡಲಿಕ್ಕೆ ನಮಗೆ ಒಂದಷ್ಟು ಅವಕಾಶಗಳು ಮಾಡಿಕೊಡಲಿ. ಆ ದೃಷ್ಟಿಯಲ್ಲಿ ರಾಜಾರಾಮರು ಮುಂದೆ ಗೊತ್ತಿಲ್ಲದೆ, ಯಾರಿಗೂ ಗೊತ್ತಿಲ್ಲದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಸಂದೇಶವನ್ನು ಬಹುಶಃ ಇಡೀ ಸಮಾಜಕ್ಕೆ ಕೊಡೋದಕ್ಕೋಸ್ಕರ ಇವತ್ತೊಂದು ದೊಡ್ಡ ಕಟ್ಟಡ ಆಧುನೀಕರಣ ಮಾಡಿ ಅದರಲ್ಲಿ ಸರಸ್ವತಿಯನ್ನು ಪ್ರತಿಷ್ಠೆ ಮಾಡಿ ನಮಗೆಲ್ಲರಿಗೂ ಇದು ನಮ್ಮ ಒಂದು ವ್ಯವಸ್ಥೆ ಅಡಿ ಇದು ನಮ್ಮದು ಅಂತ ಹೇಳಿ ನಾವು ಏನು ಆ ಭಾವನೆಯಿಂದ ಎಲ್ಲಿರ್ತೇವೋ ಅದರಿಂದ ಒಂದಷ್ಟು ಭಾಗಗಳು ನಾನು ಸಮಾಜಕ್ಕೆ ಕೂಡ ಸೇರ್ತವೆ ಅಂತ ಹೇಳುವ ದೃಷ್ಟಿಯಿಂದ ಎಲ್ಲರಿಗೆ ಮತ್ತೊಮ್ಮೆ ನಾನು ಸರಸ್ವತಿ ಮತ್ತು ಅಶ್ವಿನಿ ಅಂದರೆ ಔಷಧಿಯ ದೇವರದು. ಅಶ್ವಿನಿ ಅಂದರೆ ಇದು ನಮಗೆ ಜೀವನಕ್ಕೆ ಅತ್ಯಂತ ಅವಶ್ಯಕತೆ ಇರ್ತಕ್ಕಂಥದ್ದು. ಇದು ನಮ್ಮೆಲ್ಲರದ್ದು ಅಂತ ಹೇಳ್ಕೊಳ್ತಾ ನಾವು ಇದನ್ನು ಬೆಳೆಸುವ ಜವಾಬ್ದಾರಿ ನಮ್ಮ ಮುಂದೆ ಕೂತಿರುವವರಿಗೆ ಮತ್ತು ನಮಗೆ ಎಲ್ಲರಿಗೂ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಸಾಕಾರ. ಉನ್ನತ ಚಿಂತನೆಯ ವಿಚಾರಧಾರೆಯ ಮಾತುಗಳ ಮುಖಾಂತರವಾಗಿ ಕಾರ್ಯಕ್ರಮದ ಮೌಲ್ಯವನ್ನು ಹೆಚ್ಚಿಸಿದಂಥ ಆದರಣೀಯರಾಗಿರುವಂಥ ಮಾನ್ಯ SR ಸತೀಶ್ ಚಂದ್ರ ಅವರಿಗೆ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಮಧ್ಯೆ ಒಬ್ಬ ಪಾದರಸದ ಚಟುವಟಿಕೆ ಜನನಾಯಕ ಯುವ ನಾಯಕ ಇದ್ದಾರೆ. ವಿಶೇಷವಾಗಿ ವಿಧಾನ ಪರಿಷತ್ನ ಸದಸ್ಯನಾಗಿ ವಿಧಾನ ಪರಿಷತ್ತಲ್ಲಿ ವಿಶೇಷವಾಗಿ ಈ ಭಾಗದ ಸಮಸ್ಯೆಗಳನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಪರಿಹಾರ ಕಂಡುಕೊಳ್ಳುವಂಥ ಒಂದು ಸುಮನಸ್ಸಿನ ಯುವ ನಾಯಕ. ಅವರು 2 ಜಿಲ್ಲೆಯಲ್ಲಿ ಓಡಾಡಬೇಕು. ಸಂಸದರಾದರೆ 1 ಜಿಲ್ಲೆ, ಶಾಸಕರಾದರೆ 1 ಕ್ಷೇತ್ರ. ಇವರು 13 ಕ್ಷೇತ್ರಗಳಲ್ಲಿ ನಿತ್ಯ ನಿರಂತರವಾಗಿ ಓಡಾಡ್ತಾ ಜನಸೇವೆಯನ್ನು ಮಾಡ್ತಾ ಇರುವಂಥ ಮಾನ್ಯ ಕಿಶೋರ್ ಕುಮಾರ್ ಬುಟ್ಟಿಯಾಡಿ ಅವರು ಅತ್ಯಂತ ಪ್ರೀತಿಯಾದರಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅಶ್ವಿನಿ ಕಾಂಪ್ಲೆಕ್ಸ್ನ ನವೀಕೃತ ಕಟ್ಟಡ ಉದ್ಘಾಟನೆ, ಈ ಕಟ್ಟಡದ ಉದ್ಘಾಟನೆಯನ್ನು ತಮ್ಮ ಅಮೃತ ಹಸ್ತದಿಂದ ಒಂದು ಗುರುಸ್ಥಾನದಲ್ಲಿದ್ದುಕೊಂಡು ನನ್ನಂತಹ ಸಾವಿರಾರು ಜನ ಕಾರ್ಯಕರ್ತರಿಗೆ ದಾರಿದೀಪವಾಗಿ ನಮ್ಮನ್ನು ಅತ್ಯಂತ ಎತ್ತರಕ್ಕೆ ಬೆಳೆಸಿದಂತಹ ಪೂಜ್ಯರಾದಂತಹ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರ ಪಾದಕಮಲಕ್ಕೆ ನಮಿಸುತ್ತಾ 3 ಅವಧಿಗಳ ಕಾಲ ಈ ಜಿಲ್ಲೆಯ ಸಂಸದರಾಗಿ ಜಿಲ್ಲೆಯನ್ನು ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ದಂತಹ ನನ್ನ ಆತ್ಮೀಯ ಸಹೋದರ ನಳಿನ್ ಕುಮಾರ್ ಕಟೀಲ್ ಅವರೇ, ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಶ್ರಮವಹಿಸಿ ಎತ್ತರದ ಸ್ಥಾನಕ್ಕೆ ಕೊಂಡೋದಂಥ ಸಹಕಾರಿ ಕ್ಷೇತ್ರವನ್ನು ನನ್ನ ಆತ್ಮೀಯ ಮಿತ್ರ ಕ್ಯಾಂಕೋ ಸಂಸ್ಥೆ ಅಧ್ಯಕ್ಷರಾದಂತಹ ಸತೀಶ್ ಚಂದ್ರ ಅವರೇ, ಹಿರಿಯರಾದ ಅಜಿತ್ ಕುಮಾರ್ ಜೈನ್ ಅವರೇ, ಕಲ್ಲೇಗ ಸಂಜೀವಣ್ಣನವರೇ, ಜೀವಂದರ್ ಜೈನ್ ಅವರೇ, ರಾಜಾರಾಮ್ ಪ್ರಭು ಅವರೇ, ಇನ್ನೊಬ್ಬರು IAS ಹಿರಿಯರಾದಂಥ IAS ಅಧಿಕಾರಿಯವರೇ, ಸೇರ್ತಕ್ಕಂಥ ಸಜ್ಜನ ಬಂಧುಗಳು, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಹಿರಿಯರಾದ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರೇ, ಡಾಕ್ಟರ್ ಬಂದರು ಈಗ ಪ್ರಸಾದ್ ಭಂಡಾರಿ ಅವರು, ಅವರಿಗೂ ಕೂಡ ವಂದಿಸುತ್ತಾ ಅತ್ಯಂತ ಒಂದು ಉತ್ತಮವಾದ ಮನಸ್ಸಲ್ಲಿ ನೆನಪಿಟ್ಕೊಳ್ಳುವಂಥ ಕಾರ್ಯಕ್ರಮ ನಾವೆಲ್ಲರೂ ಸಹ ಭಾಗಿಯಾಗಿದ್ದೇವೆ. ಉದಾಹರಣೆಗೆ ಯಾವುದೇ ಒಂದು ಕಟ್ಟಡ ಉದ್ಘಾಟನೆ ಆಗಬೇಕಾದ್ರೆ ಜನ ಬರ್ತಾ ಹೋಗ್ತಾ ಇರ್ತಾರೆ. ನಾನು ಆಗ ನೋಡ್ತಾ ಇದ್ದೇನೆ ರಾಜಾರಾಮ್ ಪ್ರಭು ಅವರ ಆ ಶ್ರದ್ಧೆ, ಭಕ್ತಿ, ಪ್ರೀತಿ, ವಿಶ್ವಾಸಕ್ಕೆ ಅದೆಷ್ಟೋ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಅವರ ಆತ್ಮೀಯರು ಸೇರಿದ್ದೀರಿ. ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಅವರ ಪರವಾಗಿ ನಾನು ವಂದನೆ ಅಭಿನಂದನೆ ಸಲ್ಲಿಸ್ತೇನೆ. ಸತೀಶ್ ಅಣ್ಣ ಅಂದರು, ಒಬ್ಬ ವ್ಯಕ್ತಿ ಒಂದು ಕೈಯಲ್ಲಿ ಕೊಟ್ಟದ್ದು ಇನ್ನೊಂದು ಕೈ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸ್ವಂತದ ಕಾರ್ಯದ ಜೊತೆಗೆ ಸಮಾಜವನ್ನು ಸ್ವಾಮಿ ಕಾರ್ಯದಂತೆ ಮಾಡ್ತಾ ಬಂದು ಯಾವುದೇ ಒಂದು ರೀತಿಯ ಪ್ರಚಾರ ಇಲ್ಲದೆ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಏನು ದೀನದಯಾಳ್ ಉಪಾಧ್ಯಾಯರು ಅಂತ್ಯೋದಯದ ಮುಖಾಂತರ ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಕೂಡ ಅತ್ಯ ನೆಮ್ಮದಿಯಿಂದ ನಿಟ್ಟುಸಿರಿನ ಬದುಕಬೇಕನ್ನೋ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏಕಾತ್ಮ ಮಾನವತಾವಾದವನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಬದುಕಿದಂಥ ರಾಜಾರಾಮ್ ಪ್ರಭು ಅವರು ಅದೆಷ್ಟೋ ಮನೆಗಳಿಗೆ ದಾರಿದೀಪವಾಗಿದ್ದಾರೆ. ಅದಕ್ಕೋಸ್ಕರ ಆ ಭಗವಂತನ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ಅವರ ಮೇಲೆ ಇರಬೇಕಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ, ಶ್ರೀರಾಮಚಂದ್ರ ರವೀಂದ್ರಣ್ಣ ನನಗೆ 2-3 ಕಥೆಯನ್ನು ಹೇಳಿಕೊಟ್ಟಿದ್ದಾರೆ. ಶ್ರೀರಾಮಚಂದ್ರನ 2 ಕಥೆಯನ್ನು ನೆನಪಿಸ್ತೀನಿ. ಯಾಕಂದರೆ ರಾಜಾರಾಮರ ಹೆಸರು ರಾಜಾರಾಮ. ನಾವು ರಾಮನನ್ನು ಪೂಜೆ ಮಾಡ್ತಾ ಮಾಡ್ತಾ ನಾವು ರಾಮನಾಗಬೇಕಂತೆ, ಕೃಷ್ಣನನ್ನು ಪೂಜೆ ಮಾಡ್ತಾ ಮಾಡ್ತಾ ನಾವು ಶ್ರೀಕೃಷ್ಣನಾಗಬೇಕಂತೆ. ಆ ರೀತಿಯಾಗಿ ಪೂಜೆ ಮಾಡ್ತಾ ಮಾಡ್ತಾ ಅವರಿರ್ತಕ್ಕಂಥ ಎಲ್ಲ ಗುಣವನ್ನು ನಮ್ಮಲ್ಲಿ ಮೇಲೈಸಿದಾಗ, ನಮ್ಮಲ್ಲಿ ನಾವು ಅಳವಡಿಸಿದಾಗ ನಾವು ಕೂಡ ದೈವತ್ವಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಉಂಟು. ಅದನ್ನು ರಾಜಾರಾಮ ಪ್ರಭು ಅವರು ತೋರಿಸಿಕೊಟ್ಟಿದ್ದಾರೆ. ಯಾಕಂದರೆ ಶ್ರೀರಾಮಚಂದ್ರ ಶಿವಧನಸ್ಸನ್ನು ಮುರಿದ ನಂತರ ಸೀತಾಮಾತೆ ಸ್ವಯಂವರಾದ ನಂತರ ಇನ್ನೇನೋ ಇದೇ ರೀತಿ ತಳಿರು ತೋರಣದಿಂದ ಅಲಂಕಾರ ಆಗಿತ್ತಂತೆ. ಅಯೋಧ್ಯೆ ಬರ್ತಾ ಇದ್ರಂತೆ. ಎಲ್ಲ ಅಲ್ಲಿರ್ತಕ್ಕಂಥ ಪ್ರಜೆಗಳು ಅತ್ಯಂತ ಖುಷಿಯಿಂದ
ಖುಷಿಯಾಗಿದ್ದರು. ಆಗ ಗೊತ್ತಾಯಿತು ರಾಮನಿಗೆ ಇನ್ನು ಕಾಡಿಗೆ ಹೋಗಬೇಕು ಅಂತ. ನಿರ್ಲಿಪ್ತ ಭಾವ ಯಾವ ರೀತಿ ಶ್ರೀರಾಮಚಂದ್ರ ಇನ್ನು ಪಟ್ಟಾಭಿಷೇಕಕ್ಕೆ ಬಂದ್ರ ಅದೇ ರೀತಿಯಲ್ಲಿ ಅದೇ ನಿರ್ಲಿಪ್ತ ಭಾವದಲ್ಲಿ ಕಾಡಿಗೆ ಹೋಗ್ತಾರೆ ಶ್ರೀರಾಮಚಂದ್ರ. ಇನ್ನೇನೋ ಶ್ರೀರಾಮಚಂದ್ರ ಸೀತಾಪಹರಣ ಆದ ನಂತರ ರಾವಣನ ಸಂಹಾರ ಮಾಡಿದ ನಂತರ ಲಕ್ಷ್ಮಣ ಅಂತಾರಂತೆ, ರಾಮನ ಹತ್ರ ಅಂತಾರಂತೆ, ನಾವು ವಾಪಸ್ ಅಯೋಧ್ಯೆಗೆ ಹೋಗೋದು ಬೇಡ, ಇಲ್ಲಿ ಲಂಕೆಯಲ್ಲಿ ಇರುವ ಸ್ವರ್ಣಮಯ ಲಂಕ ಉಂಟಿದು, ಯಾಕೋಸ್ಕರ ಹೋಗೋದಲ್ಲಿ ಇಲ್ಲಿಗೆ ನೆಮ್ಮದಿಲಿ ಇರುವಂತ ಅಂತಾರಂತೆ. ಅದಕ್ಕೆ ರಾಮ ಅಂತಾರಂತೆ, ಅಪಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತಿ ಜನನೀ ಜನ್ಮ ಭೂಮಿಶ್ಚ ಸ್ವರ್ಗಾತಪಿ ಗರಿಯಸಿ. ಎರಡು ಅರ್ಥ ನೀವು ನೋಡಿ, ಅವರನ್ನು ನೋಡಿ, ರಾಜಾರಾಮ್ ಪ್ರಭು ನೋಡಬೇಕಾದ್ರೆ ಈಗ ನನ್ನನ್ನು ಸೇರಿಸಿ ನಾನೆಲ್ಲಿ ಅದು ಇಷ್ಟು ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡಿ ಇವತ್ತು ಉದ್ಘಾಟನೆ ಇರ್ತಿದ್ರೆ ಒಂದು ರೇಷ್ಮೆ ಪಂಚೆ ಮುಂಡಾಸ ಕಟ್ಕೊಂಡು ಇರ್ತಿದ್ದೆ, ಅವರು ಹೊಸ ಬಟ್ಟೆ ಕೂಡ ಹಾಕಲಿಲ್ಲ. ಆ ರೀತಿಯಾಗಿ ನಿರ್ಲಿಪ್ತ ಭಾವ, ಏನೊಂದು ದುಗುಡಿಲ್ಲ, ಆ ರೀತಿಯಾಗಿ ರಾಮನ ಪೂಜೆ ಮಾಡ್ತಾ ಮಾಡ್ತಾ ರಾಮನಂತೆ ಬದುಕಿದ್ದಾರೆ. ನಾನನ್ನುವುದು ಇದೇ ಅವರ ಸಕ್ಸಸ್ಸಿನ ಒಂದು ದಾರಿ. ನಿಮ್ಮಂಥ ಸಾವಿರಾರು ಜನ ಪ್ರಮುಖರು ಹಿರಿಯರ ಆಶೀರ್ವಾದದಲ್ಲಿ ಇಷ್ಟು ಎತ್ತರಕ್ಕೆ ಹೋಗಿದ್ದಾರೆ ನನ್ನ ಆತ್ಮೀಯ ಮಿತ್ರ ಅವರು. ನನಗೆ ತುಂಬ ಖುಷಿಯಾಯಿತು. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಮೇಲೆ ಸರಸ್ವತಿ ಒಂದು ಮುಕುಟಪ್ರಾಯವಾಗಿ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸತ್ಯನಂದಾಗಿ ಈ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಒಂದು ಸಹಕಾರಿ ಸಚಿವಾಲಯ ಮುಂಡು ಮಾಡುವ ಮುಖಾಂತರ ಪ್ರಾರಂಭ ಮಾಡುವ ಮುಖಾಂತರ ಅದರ ಮೊದಲ ಸಚಿವರಾಗಿ ಸಹಕಾರಿ ಸಚಿವರಾಗಿ ಅಮಿತ್ ಶಾ ಅವರು ಇಡೀ ಸಹಕಾರಿ ಕ್ಷೇತ್ರವನ್ನು ಕಂಪ್ಯೂಟರ್ಗರಣ ಮಾಡುವ ಮುಖಾಂತರ ಭ್ರಷ್ಟಾಚಾರ ರಹಿತವಾಗಿ ಪಾರದರ್ಶಕವಾಗಿ ವೃತ್ತಿಪರತೆಯನ್ನು ಹೆಚ್ಚು ಮಾಡುವ ಮುಖಾಂತರ ಸಹಕಾರಿ ಕ್ಷೇತ್ರ ಈಗಾಗಲೇ ಡಾಕ್ಟರ್ ಮೇಲ್ಗಡೆ ಅಂದರು, ಒಂದು ಬ್ಯಾಂಕಿಂಗ್ ವ್ಯವಸ್ಥೆಗೆ ಬ್ಯಾಂಕಿಗೆ ಹೋಗಬೇಕಾದ್ರೆ ಶ್ರೀಮಂತರಿಗೆ ಮಾತ್ರ ಇತ್ತು. ಆ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರ ಪ್ರತಿಯೊಬ್ಬರ ಬಡವನ ಜೀವನಾಡಿಯಾಗಿ, ಕೃಷಿಕನ ಜೀವನಾಡಿಯಾಗಿ, ಅದೆಷ್ಟೋ ಕೇಂದ್ರ ಸರ್ಕಾರದ ಎಲ್ಲ ಸವಲತ್ತನ್ನು ಸಹಕಾರಿ ಕ್ಷೇತ್ರದ ಮುಖಾಂತರ ಕೊಡುವ ರೀತಿಯಲ್ಲಿ ಆ ಮುಖಾಂತರ ಇವತ್ತು ಬಡವ ಕೂಡ ಅತ್ಯಂತ ಶಕ್ತಿಯುತವಾಗಿ ಬದುಕಲಿಕ್ಕೆ ಸಾಧ್ಯ ಆಗಿದೆ. ಅದು ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು, ಕೃಷಿಕರಿರ್ಬೋದು, ಪ್ರತಿಯೊಂದು ಸವಲತ್ತನ್ನು ಸಹಕಾರಿ ಕ್ಷೇತ್ರ ಮುಖಾಂತರ ಕೊಡುವ ಮುಖಾಂತರ ಇವತ್ತು ಪ್ರತಿಯೊಬ್ಬ ಬಡವೂ ಕೂಡ ಅತ್ಯಂತ ನೆಮ್ಮದಿಯ ಬದುಕನ್ನು ಸಾಧಿಸಲಿಕ್ಕೆ ಇವತ್ತು ಸಹಕಾರಿ ಕ್ಷೇತ್ರ ಕಾರಣ ಆಗಿದೆ. ಅದು ಕೂಡ 21ನೇ ಶಾಖೆ ರಜತ ಮಹೋತ್ಸವ ಸಂದರ್ಭದಲ್ಲಿ 21ನೇ ಶಾಖೆ ಉದ್ಘಾಟನೆ ಆಗಿದೆ. ನಾನನ್ನುವುದು ಸಹಕಾರಿ ಕ್ಷೇತ್ರ ಮಾತ್ರ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ, ಒಬ್ಬ ವ್ಯಕ್ತಿ ಸೋತು ಹೋದರೂ ಕೂಡ ಆ ವ್ಯಕ್ತಿ ಫಿನಾನ್ಷಿಯಲ್ ಆಗಿ ಸೋತು ಹೋದರೆ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ನೋಡಿ ಅವನನ್ನು ಮೇಲಕ್ಕೆತ್ತುವ ಕೆಲಸವನ್ನು ಸಹಕಾರಿ ಕ್ಷೇತ್ರ ಇಡೀ ಭಾರತದ ದೇಶಾದ್ಯಂತ ಮಾಡಿದೆ. ಆ ಕಾರಣಕ್ಕೆ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಕೂಡ ಅತ್ಯಂತ ಉತ್ತುಂಗ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಮಳಿಗೆಯನ್ನು ಯಾರೆಲ್ಲ ಬರ್ತಾರ ಅವರು ಪ್ರತಿಯೊಬ್ಬರು ಕೂಡ ಆ ಭಗವಂತನ ಇಲ್ಲಿ ಕಲ್ಲುಟ್ಟಿ ತಾಯಿ ಮತ್ತು ಕಲ್ಕುಡನ ಆಶೀರ್ವಾದದಲ್ಲಿ ನಿಮ್ಮೆಲ್ಲರ ಸಹಕಾರದಲ್ಲಿ ಆ ಭಗವಂತನ ಆಶೀರ್ವಾದದಲ್ಲಿ ಅವರೆಲ್ಲರೂ ಅಭಿವೃದ್ಧಿ ಆಗಬೇಕು. ಆ ಮುಖಾಂತರ ರಾಜಾರಾಮನ್ನ ಏನು ಕನಸನ್ನು ಕಂಡಿದ್ದಾರೆ ಆ ಕನಸು 100 ಪಟ್ಟು ಈಡೇರಬೇಕನ್ನೋ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸೋಣ. ಭಾರತ್ ಮಾತಾ ಕಿ ಜೈ. ಕಿಶೋರಣ್ಣ ಅಧ್ಯಾತ್ಮ ಸ್ಪರ್ಶದ ತಮ್ಮ ವಿಚಾರಭರಿತ ಮಾತುಗಳು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದೆ ಅಂತ ಹೇಳುತ್ತಾ ರಾಮನ ಅನುಗ್ರಹ ಇನ್ನಷ್ಟು ತಮ್ಮ ಮೇಲೆಯೂ ಆಗಲಿ, ತಮ್ಮ ರಾಜಕೀಯ ಜೀವನ ಇನ್ನಷ್ಟು ಎತ್ತರಕ್ಕೆ ಇರಲಿ ಎನ್ನುವಂಥ ಆಶಯದ ಜೊತೆಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇವತ್ತು ವೇದಿಕೆಯಲ್ಲಿರುವಂಥದ್ದು. ಭಾರತ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಚೀಫ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದರು. ವಿಶೇಷವಾಗಿ ವಿದೇಶಾಂಗ ಖಾತೆ ಇಲಾಖೆಯಲ್ಲಿ ಕೂಡ ಚೀಫ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದಂಥ ಕೇರಳ ಕ್ಯಾಡರ್ ಬೇಸ್ನ ಅಧಿಕಾರಿಗಳು ಟಿ.ಕೆ. ಮನೋಜ್ ಕುಮಾರ್ ಅವರಿದ್ದಾರೆ. ಅವರು ತಮ್ಮ most respected Dr. Prabhakar Bhatt, I'm sorry, Honorable Nalin Kumar Katil, former Member of Parliament, Shri Kishore Gutyani, my friend Mr. Rajaram Prabhu, respected gentlemen on the dais, respected guests. पहले मैं आपसे बताना चाहता हूं कि मैं आपसे कन्नड़ा में अभी बात नहीं कर पाता हूं, इसीलिए मैं आपसे जो शब्द मुझे बोलना है, मैं अपना राष्ट्रभाषा जो है, जो हिंदी में कुछ शब्द आपसे मैं शेयर करना चाहता हूँ. अगले साल मैं आपसे वायदा करता हूँ कि मैं कन्नड़ा में ही बात करूँगा. मुझे 1 साल चाहिए ये सीखने के लिए. समझ आ रहा है थोड़ा थोड़ा. जो यहाँ के विशिष्ट व्यक्तियों ने बताया, जो राजाराम प्रभु जी ने अभी आज करके दिखाया, उनके पिताजी श्री मोहन प्रभु का इस सिटी में जो कंट्रीब्यूशन हुआ था, ये सब मैं सुन रहा था और मैं बहुत प्रभावित हूँ इस आदमी से और इसकी फैमिली से. इन लोगों का कंट्रीब्यूशन जो पुत्तूर टाउन में जो है वो छोटा नहीं है, काफ़ी बड़ा कंट्रीब्यूशन है. और मुझे पूरी उम्मीद है कि राजाराम प्रभु के बारे में ये
पहला ही स्टेप है। इससे इनको बहुत बहुत आगे निकलने का है, और भी बिजनेसेस होंगे, और भी एस्टैब्लिशमेंट्स श्री राजाराम प्रभु बनाएंगे, और इसका सारा बेनिफिट पुत्तूर के सिटीजन्स, पुत्तूर के लोगों को, यहाँ पे जो नौकरी जो ढूंढते हैं, जहाँ काम जो ढूंढते हैं, एम्प्लॉयमेंट जो चाहते हैं, उनको होगा। इनके ऊपर मुझे पूरी उम्मीद है कि भगवान का आशीर्वाद है। देखो इतना बढ़िया बिल्डिंग बनाया है, और आज शाम को इतना बहुत बढ़िया ये फंक्शन करवाया है। बारिश के बीच में भी ये पूरा जन्नत लग रहा है, स्वर्ग जैसे एक फंक्शन इन्होंने ऑर्गेनाइज किया है। तो इसकी कैपेसिटी का ये प्रतीक है। ये मैं इनको मेरा पूरा तरह से आशीर्वाद, मेरा सहकरण सब देता हूँ, और मुझे पूरी उम्मीद है लॉर्ड महालिंगेश्वरा विल ब्लेस हिम and take him to greater heights. So thank you for calling me here, and I'm indeed very happy and privileged that I have been able to share the stage with such distinguished people from Puttur. Thank you one and all. ನಮ್ಮನ್ನು ಉದ್ದೇಶಿಸಿ ಅವರ ಚಿಂತನೆಯ ಮಾತುಗಳನ್ನು ಹಂಚಿಕೊಂಡಂತ ನಮ್ಮ ವಿಶೇಷ ಅತಿಥಿ ಟಿ.ಕೆ. ಮನೋಜ್ ಕುಮಾರ್ ಸರ್ ಅವರಿಗೆ ಆತ್ಮೀಯ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಇನ್ನಿತರೆಲ್ಲ ಗಣ್ಯ ಬಂಧುಗಳು ಅವರ ಸುಮನಸ್ಸಿನ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಯಾವತ್ತೂ ಸುಮನಸ್ಸಿನ ಹಾರೈಕೆ ರಾಜರ ಪ್ರಮುಖರ ಜೊತೆ ಇದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಸಭಾ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ಮಾನ್ಯ ಜೆ.ಸಿ. ಸೀತಾರಾಮ ಕೇವಳ ನಿವೃತ್ತ ಪ್ರಾಂಶುಪಾಲರು ಮತ್ತು ಜೆ.ಸಿ.ಯ ರಾಷ್ಟ್ರೀಯ ತರಬೇತುದಾರರು ಇದೀಗ ಸಭಾ ಕಾರ್ಯಕ್ರಮದ ಧನ್ಯವಾದವನ್ನು ಮಾಡಲಿಕ್ಕಿದ್ದಾರೆ. ಸುಂದರವಾದಂಥ ಸಮಾರಂಭ, ಸುಂದರವಾದಂಥ ವಾತಾವರಣ, ವರ್ಷಧಾರೆ ಆಗ್ತಾ ಇದೆ. ಭಗವಂತನ ಅನುಗ್ರಹವೇ ಧರೆಗೆ ಇಳಿದಿದೆ ಅಂತ ಭಾವಿಸಿಕೊಳ್ಳುತ್ತಾ, ವಂದನೀಯ ಡಾಕ್ಟರ್ ಅಧ್ಯಕ್ಷತೆಯಲ್ಲಿ ಗಣ್ಯ ಸೇರಿರುವಂಥ ಈ ಸಂದರ್ಭದಲ್ಲಿ ಈ ಸುಂದರ ಸಭೆಯನ್ನು ಉದ್ದೇಶಿಸಿ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸುವಂಥ ಜವಾಬ್ದಾರಿಯನ್ನು ನನ್ನ ಸನ್ಮಿತ್ರ ರಾಜಾರಾಮ್ ನನಗೆ ಕೊಟ್ಟಿರುವುದಕ್ಕೆ ಆಭಾರ ಮನ್ನಣೆಗಳನ್ನು ಕೂಡ ಸಲ್ಲಿಸಿಕೊಂಡು ನನ್ನ ಜವಾಬ್ದಾರಿಗಾಗಿ ಮುಂದಡಿ ಇಡ್ತಾ ಇದ್ದೇನೆ. ಕಾರ್ಯಕ್ರಮ ಆರಂಭ ಆದಾಗ ನನ್ನ ಪಕ್ಕದಲ್ಲಿ ಕುಳಿತಂಥ ಸ್ನೇಹಿತರು ಒಬ್ಬರು ಕೇಳಿದರು, ಇವತ್ತು ಕಾರ್ಯಕ್ರಮ ಅಶ್ವಿನಿ ಕಾಂಪ್ಲೆಕ್ಸ್ನ ಉದ್ಘಾಟನೆ, ಬ್ಯಾನರ್ನಲ್ಲಿ ಅಶ್ವಿನ್ ಕಾಂಪ್ಲೆಕ್ಸ್ ಅಂತ ಇದೆ, ಏನಿದು ವ್ಯತ್ಯಾಸ ಅಂತ. ಅದು ವ್ಯತ್ಯಾಸ ಅಲ್ಲ, ಅದು ವೈವಿಧ್ಯತೆ ಅಂತ ಹೇಳಿದೆ. ಅಶ್ವಿನಿ ಅಂದರೆ ಈಗಾಗಲೇ ಮಾನ್ಯ ಸತೀಶ್ ಚಂದ್ರ ಉಲ್ಲೇಖ ಮಾಡಿದರು. ಅಶ್ವಿನಿ ಅನ್ನೋದಕ್ಕೆ ಬೆಳಕು ಅನ್ನುವಂಥ ಅರ್ಥವೂ ಇದೆ, ಹತ್ತಾರು ಅರ್ಥಗಳಲ್ಲಿ ಬೆಳಕು ಅನ್ನುವಂಥ ಅರ್ಥವೂ ಕೂಡ ಇದೆ. ಅಶ್ವಿನ್ ಅನ್ನೋದಕ್ಕೆ ಉದ್ವೇಗಗೊಳ್ಳದಿರುವುದು ಅನ್ನುವಂಥ ಅರ್ಥವೂ ಕೂಡ ಸಂಸ್ಕೃತದಲ್ಲಿ ಇದೆ ಅಂತ ನಾನು ಕಂಡುಕೊಂಡೆ. ಬಹುಶಃ ಈ ಕಟ್ಟಡದ ಮಾಲೀಕ ರಾಜಾರಾಮ್ ಅವರಿಗೆ ಅದು ಅಶ್ವಿನ್ ಅನ್ನುವಂಥದ್ದು ಅತ್ಯಂತ ಸರಿಯಾಗಿ ಹೊಂದುವಂಥ ಪದ ಅಂತ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಸಭೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ತುಂಬು ಹಾರೈಕೆಯೊಂದಿಗೆ ಚಂದಗಾಣಿಸಿಕೊಟ್ಟವರು, ನಮಗೆ ಯಾವಾಗಲೂ ಕೂಡ ಅಶ್ವಿನಿ ಅನ್ನುವಂಥ ಹೆಸರು ಬಂದಾಗ ನಮಗೆ ನೆನಪಾಗುವಂಥವರು ಮೋಹನ್ ಪ್ರಭುಗಳು, ಅವರ ಸಹವರ್ತಿಯಾಗಿದ್ದವರು, ಅವರ ಊರಿನವರು, ಅವರ ಜೊತೆ ವ್ಯವಹಾರವನ್ನು ರಾಜಕೀಯದಲ್ಲಿ, ಸಹಕಾರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡಿದವರು, ಮತ್ತು ಈಗ ಅವರ ಊರಿನ ಆ ಧರ್ಮ ಜಾಗೃತ ವ್ಯಕ್ತಿಯ 2ನೇ ತಲೆಮಾರಾದಂಥ ರಾಜಾರಾಮರನ್ನು ಹರಸಿದವರು ಕೂಡ, ಮತ್ತು ಭಾರತದ ರಾಷ್ಟ್ರೀಯ ಪ್ರಜ್ಞೆ, ಧಾರ್ಮಿಕ ಪ್ರಜ್ಞೆಯ ಅಂತಃಸಾಕ್ಷಿ, ಅದೊಂದು ಸಾಕ್ಷಿ ಪ್ರಜ್ಞೆ ಅಂಥೇಳಿ ಅತ್ಯಂತ ಗೌರವಪೂರ್ವಕವಾಗಿ ನಾವೆಲ್ಲರೂ ಒಪ್ಪಿಕೊಂಡವರು ಪೂಜ್ಯ ಡಾಕ್ಟರ್ ಪ್ರಭಾಕರ್ ಭಟ್ ಅವರು. ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಶ್ವಿನಿ ಕಾಂಪ್ಲೆಕ್ಸನ್ನು ಕೂಡ ಲೋಕಾರ್ಪಣೆ ಮಾಡಿದ್ದಾರೆ. ಅವರಿಗೆ ಶಿರಬಾಗಿ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಅತ್ಯಂತ ತುರ್ತು ಕಾರ್ಯಕ್ರಮದ ನಿಮಿತ್ತವಾಗಿ ಓಡಾಡುವಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಇಲ್ಲಿ ಸಮಯಕ್ಕೆ ಸರಿಯಾಗಿ ನಮ್ಮನ್ನು ಸೇರಿಕೊಂಡವರು ನಮ್ಮ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಆಗಿರುವಂಥ ಶ್ರೀ ಕಿಶೋರ್ ಕುಮಾರ್ ಬಟ್ಯಾಡಿ. ಈಗಾಗಲೇ ನಿರೂಪಕರು ಹೇಳಿದರು, ಸಾಕಷ್ಟು ಕ್ಷೇತ್ರಗಳಲ್ಲಿ ಅವರು ಓಡಾಡಬೇಕು ಅಂತ. ಅಂತಹ ಒತ್ತಡದ ಮಧ್ಯೆಯೂ ಕೂಡ ಸುಂದರವಾದಂತಹ ಧಾರ್ಮಿಕ ಪ್ರಜ್ಞೆಯನ್ನು ಮತ್ತು ಬಹಳ ಆಧ್ಯಾತ್ಮದ ಪ್ರಜ್ಞೆಯೊಂದಿಗೆ ಸುಂದರವಾದಂಥ ಮಾತುಗಳನ್ನು ಹೇಳಿ ರಾಜಾರಾಮ್ ಅವರನ್ನು ಹರಿಸಿದ್ದಾರೆ. ಕಿಶೋರ್ ಕುಮಾರ್ ಬಟ್ಯಾಡಿ ಸ್ವಾಮಿ, ನಿಮಗೂ ಕೂಡ ಬಹಳ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎತ್ತರದ ಬಿತ್ತರದ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಸಾಕಷ್ಟು ಸುದೀರ್ಘ ಅವಧಿಗೆ ಸಂಸದರಾಗಿ ನಮ್ಮ ಜೊತೆ ಇದ್ದವರು.
ಅವರು ರಾಜಕೀಯದಲ್ಲಿ ಸಾಕಷ್ಟು ವಿಸ್ತಾರದ ಕೃಷಿ ಮಾಡಿದ್ದಾರೆ, ಆದರೆ ತೋಟದ ಕೃಷಿಯಲ್ಲಿ ರಾಜಾರಾಮರ ಶಿಷ್ಯರು ಅಂತ ಅವರು ಹೇಳಿಕೊಂಡಿದ್ದಾರೆ. ಕುಂಜಾರಿನ ಕುಡಿ, ಬಹಳ ನಗುಮುಖದ ವ್ಯಕ್ತಿ, ಕಂಚಿನ ಕಂಠದ ಒಡೆಯ, ನಮ್ಮ ಮಾಜಿ ಸಂಸದರು ಆಗಿರುವಂಥ, ಅತಿಥಿಗಳಲ್ಲಿ ಓರ್ವರಾಗಿರುವಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಸರ್, ನಿಮಗೆ ಶಿರಬಾಗಿ ನಾನು ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಹಿರಿಯರು ಆಗಿರುವಂತಹ, ಪಕ್ಕದ ಕಲ್ಲೇಗ ಸ್ಥಾನದ ಮುಖ್ಯಸ್ಥರು ಆಗಿರುವಂತಹ, ಯಾವತ್ತೂ ಕೂಡ ಮುಂಚೂಣಿಯಲ್ಲಿ ನಿಂತು ಅದರ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ, ತನ್ನ ಜೀವನವನ್ನೇ ಆ ಒಂದು ಧಾರ್ಮಿಕ ಕ್ಷೇತ್ರಕ್ಕಾಗಿ ಸಮರ್ಪಿಸಿರುವಂತಹ ನಿಸ್ವಾರ್ಥ ಮನೋಭಾವದ ಹಿರಿಯರಾದಂಥ ಶ್ರೀ ಅಜಿತ್ ಕುಮಾರ್ ಜೈನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಶಿರಬಾಗಿ ವಂದಿಸ್ತಾ ಇದ್ದೇನೆ. ಮತ್ತು ಪುತ್ತೂರಿನ ನಗರಸಭೆ ಮತ್ತು ಪುರಸಭೆಗಳಲ್ಲಿ ಅಧ್ಯಕ್ಷರಾಗಿದ್ದವರು, ಈ ಭಾಗದ ಜನಪ್ರತಿನಿಧಿ ಕಾರ್ಪೊರೇಟರ್ ಆಗಿದ್ದವರು, ಮತ್ತು ಅತ್ಯಂತ ಸರಳ ಸ್ವಭಾವದವರು, ಮಾತು ಕಡಿಮೆ ಹೆಚ್ಚು ದುಡಿಮೆ. ಬಹುಶಃ ರಾಜಾರಾಮರಿಗೆ ಒಳ್ಳೆ ಜೋಡಿ ಅವರು. ಮಾತು ತುಂಬ ಕಡಿಮೆ, ಆದರೆ ಕೆಲಸ ಅಷ್ಟೇ ಪ್ರಖರವಾದದ್ದು. ಅಂತಹ ಒಬ್ಬ ಮಹಾನ್ ವ್ಯಕ್ತಿತ್ವದ ವ್ಯಕ್ತಿ ಶ್ರೀ ಜೀವಂದರ್ ಜೈನ್ ಇದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಗೌರವದಿಂದ ಅವರನ್ನು ನಾನು ವಂದಿಸ್ತಾ ಇದ್ದೇನೆ. ಮತ್ತು ನಗುಮುಖದ ಒಡೆಯ, ಸದಾ ಶ್ವೇತವಸ್ತ್ರಧಾರಿ, ಯಾವತ್ತೂ ಕೂಡ ಯಾರನ್ನು ಕೂಡ ಒಂದು ಗಟ್ಟಿ ಸ್ವರದಿಂದ ಮಾತಾಡಿದವರೇ ಅಲ್ಲ. ಆದರೆ ಸಾಕಷ್ಟು ಸಂಘಟನೆಯ ಹಿಂದೆ ಸಾಕಷ್ಟು ತೆರೆಮರೆಯ ಅಲ್ಲಿ ಕೆಲಸ ಮಾಡ್ತಾ ಇರುವವರು, ಎಲೆಮರೆಯ ಕಾಯಿ ಹಾಗೆ ಕೆಲಸ ಮಾಡ್ತಾ ಇರುವವರು, ತನ್ನ ಜ್ಞಾನದಿಂದ, ತನ್ನ ವಯೋಸಹಜವಾದಂತಹ ಒಂದು ಪ್ರಭುತ್ವದಿಂದ ಎಲ್ಲ ಎಳೆಯ ತಲೆಮಾರಿನವರನ್ನು ಮುನ್ನಡೆಸ್ತಾ ಇರುವವರು ಶ್ರೀ ಸಂಜೀವ ನಾಯಕ್ ಕಲ್ಲೇಗ ಸರ್. ನಿಮಗೆ ಕೂಡ ಶಿರಬಾಗಿ ನಾನು ವಂದಿಸ್ತೇನೆ, ನಿಮ್ಮನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಡೆಫಿನೆಟ್ಲಿ ವಿ ಹ್ಯಾವ್ ಎ ಸ್ಪೆಷಲ್ ಪರ್ಸನಾಲಿಟಿ ವಿತ್ ಅಸ್, ಟಿ.ಕೆ. ಮನೋಜ್ ಕುಮಾರ್ ಸರ್. Really, it's a wonderful appearance because you have delivered such a beautiful few words which have enlightened us and which will instill the inspiration into the personality of Mr. Rajaram, who is a silent person. Definitely, we are very much blessed, sir. Thank you so much. Thank you very much. ಖಂಡಿತವಾಗಿಯೂ ಕೂಡ ಇವತ್ತು ನಮ್ಮ ರಾಜಾರಾಮರು ಅವರ ಬಗ್ಗೆ ಖಂಡಿತವಾಗಿ ನಾನು ಕೂಡ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯವನ್ನು ನಾನು ಹೇಳಲೇಬೇಕು. ಯಾವತ್ತೂ ಕೂಡ ಅವರು ಹೆಚ್ಚು ಮಾತನಾಡಿದವರಲ್ಲ. ನಾನು ಸಾಕಷ್ಟು ವರ್ಷಗಳಿಂದ ಸವಣೂರಿನ ವಿದ್ಯಾರಶ್ಮಿಯಲ್ಲಿ ಪ್ರಾಂಶುಪಾಲನಾಗಿದ್ದಾಗ ಕೂಡ, ಮತ್ತು ನನ್ನ ಮಗನ ಉದ್ಯಮದ ನಿಮಿತ್ತವಾಗಿ ನಾನು ಅವರನ್ನು ಕಂಡಾಗ ಕೂಡ ಅವರು ಅದ್ಭುತವಾಗಿ ನನಗೆ ಸ್ಪಂದಿಸಿದವರು. ಯಾವತ್ತು ಉದ್ಯಮಶೀಲತೆಯಲ್ಲಿ, ಈಗಾಗಲೇ ಮಾನ್ಯ ಅತಿಥಿಗಳು ಹೇಳಿದ ಹಾಗೆ ಉದ್ಯಮಶೀಲತೆಯಲ್ಲಿ ಅವರು ಒಳ್ಳೆಯ ಹೆಸರನ್ನು ಮಾಡಿದವರು. ಅಂತಹ ರಾಜಾರಾಮರ ಈ ಕಟ್ಟಡದ ಮಾಲಕತ್ವದ ಈ ಸಂದರ್ಭದಲ್ಲಿ, ಈ ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ಸಹಕಾರವನ್ನೇ ಉಸಿರಾಗಿ ಇರಿಸಿಕೊಂಡಿರುವಂತಹ, ಸಹಕಾರಕ್ಕೆ ಒಂದು ಪರ್ಯಾಯ ಪದ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸಹಕಾರ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯ ಪಟ್ಟುಗಳನ್ನು ಉಪಯೋಗಿಸಬೇಕು, ಯಾವ ರೀತಿಯಲ್ಲಿ ಅದನ್ನು ಪ್ರಯೋಗಿಸಬೇಕು, ಯಾವ ರೀತಿಯಲ್ಲಿ ಅದನ್ನು ಗಟ್ಟಿಗೊಳಿಸಬೇಕು, ಹೇಗೆ ಹೆಚ್ಚು ಜನರನ್ನು ತಲುಪಿಸಬೇಕು ಅಂತ ಯೋಚನೆ ಮಾಡ್ತಾ, ನಾವು ಬದುಕುತ್ತಿರುವಂಥ 21ನೇ ಶತಮಾನದಲ್ಲಿ ತನ್ನ ಸರಸ್ವತಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 21ನೇ ಶಾಖೆಯನ್ನು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿ 25ನೇ ಶಾಖೆಯ ಕಡೆಗೆ ಅವರು ಚಿತ್ತವನ್ನು ನೆಟ್ಟಿರುವಂತಹ ಹಿರಿಯರು ಆಗಿರುವಂಥ ಶ್ರೀ S.R. ಸತೀಶ್ ಚಂದ್ರ ಸರ್ ಅವರಿದ್ದಾರೆ. ಶಿರಬಾಗಿ ನಿಮ್ಮನ್ನು ವಂದಿಸ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಭಾಗಕ್ಕೆ ತನ್ನ ಉದ್ಯಮಶೀಲತೆಯಿಂದಾಗಿ ಅಶ್ವಿನ್ ಅನ್ನುವಂಥ ಹೆಸರಿನಲ್ಲಿ ಬೆಳಕನ್ನು ಕೊಡ್ತಾ ಇರುವಂಥವರು, ಉದ್ವೇಗಗೊಳ್ಳದೆ ನಿರಂತರವಾದಂತಹ ಸೇವೆಯನ್ನು ಮಾಡ್ತಾ ಇರೋರು. ತುಳುನಲ್ಲಿ ಒಂದು ಮಾತಿದೆ, ಇಪ್ಪುನ ಮೆಲ್ಲ ಕಡುಪುನ ಕಲ್ಲಿಗೆ ಅಂತ. ಅಂದರೆ ಸೈಲೆಂಟಾಗಿ ಇರ್ತಾರೆ, ಮಾಡುವ ಕಾರ್ಯ ಅಷ್ಟು ಕರಾರುವಾಕ್ಕಾದ್ದು. ಅಂತಹ ಕರಾರುವಾಕ್ಕಾದಂಥ ಉದ್ಯಮಶೀಲತೆಯನ್ನು ಮಾಡ್ತಾ ಇರೋರು ರಾಜಾರಾಮರು. ಅವರಿಗೂ ಅವರ ಕುಟುಂಬಕ್ಕೂ ಕೂಡ ನಾನು ವಿಶೇಷವಾದಂಥ ಅಭಿನಂದನೆಯನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಿದ್ದಾರೆ ಶ್ರೀ ರಾಕೇಶ್ ರೈ ಕಡೆಂಜಿ ಅವರು ಕೂಡ. ಸಂಘಟನೆಯಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ರಾಜಕೀಯವಾಗಿ ಮತ್ತು ಕೃಷಿಯಲ್ಲಿ ಕೂಡ ಒಳ್ಳೆಯ ಹೆಸರನ್ನು ಮಾಡಿದವರು, ಒಳ್ಳೆಯ ನಿರೂಪಣೆಯನ್ನು ಮಾಡುವವರು ರಾಕೇಶ್ ರೈ ಕಡೆಂಜಿ. ಅವರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಗಳನ್ನು ರಾಜಾರಾಮ್ ಅವರ ಉದ್ಯಮದ ಪರವಾಗಿ, ಅವರ ಕುಟುಂಬದ ಪರವಾಗಿ ನಾನು ಸಲ್ಲಿಸ್ತಾ ಇದ್ದೇನೆ. ಇದರ ಜೊತೆಗೆ ಮಾಧ್ಯಮ ಮಂದಿಗಳು ಕೂಡ ನೀವಿದ್ದೀರಿ. ನಾಳೆಯ ದಿನ ಇದೆಲ್ಲವನ್ನು ಕೂಡ ಅತ್ಯಂತ ಸುಂದರವಾಗಿ ಬಿತ್ತರಿಸುವವರಿದ್ದೀರಿ. ಎಲ್ಲ ಮಾಧ್ಯಮ ಮಂದಿಗಳಿಗೂ ಕೂಡ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ಇಷ್ಟೊಂದು ಸುಂದರವಾದಂಥ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಂಡವರು ತುಂಬ ಜನಗಳು ಇದ್ದಾರೆ. ಯಾರನ್ನು ಪ್ರತ್ಯೇಕವಾಗಿ ಉಲ್ಲೇಖಿಸುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿಕೊಳ್ತೇನೆ. ವಿಶೇಷವಾಗಿ ಇವತ್ತು ಇಲ್ಲೇ 2ನೇ ಮಹಡಿಯಲ್ಲಿ ವಿಧಾತ್ ಅನ್ನುವಂಥ ಸಂಸ್ಥೆ ಅದು ಲೋಕಾರ್ಪಣೆಗೊಳ್ತಾ ಇದೆ.
ಆ ವಿಧಾತ ಸಂಸ್ಥೆಯ 3 ಪುಟಾಣಿಗಳು ಬಂದು ಇಲ್ಲಿ ಆರಂಭದಲ್ಲಿ ದೇವರ ಸ್ತುತಿಯನ್ನು ಹಾಡಿದ್ದಾರೆ. ಆರಂಭದಲ್ಲಿ ದೇವರ ಆಶೀರ್ವಾದವನ್ನು ಕೋರಿದ್ದಾರೆ ನಮ್ಮೆಲ್ಲರ ಪರವಾಗಿ. ಆ 3 ಪುಟಾಣಿಗಳಿಗೂ ಆ ವಿಧಾತ ಸಂಸ್ಥೆಗೂ ಕೂಡ ನಾನು ವಿಶೇಷವಾದಂತಹ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತು ಸಹಕರಿಸಿದ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆ ಸಮರ್ಪಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ನಾವು ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ. ಶುಭ ವಿದಾಯ. ಜೈ ಭಾರತ್ ಮಾತಾ ಕಿ ಜೈ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.